ಯೇಸುವೇ ಸ್ತೋತ್ರ ಸ್ತೋತ್ರ ವಂದನೆಗಳು ಪ್ರಭುವೇ. Hallelujah, 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 hallelujah. ಯೇಸುವೇ Oh, ಸ್ತೋತ್ರ ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಸ್ತುತಿಯಾಗಲಿ ಪ್ರಭು. Hallelujah, 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 ಶುಂದಲ ಬಲ 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 ಬಲ್ದಾರಿ ಕಲ ಬಲ 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 ಬಲ್ದೇರು ಬಲ ಬಲ ಬಲ್ದಾರಿ ಕಲ ಬಲ ಬಲ ಬಲ್ದಾರಿ ಬಾ ರೋಚಾ ಬುರು ದಾಬುರು ತಾಬುರು ದಾಬುರು ದಲ್ ಬಲ್ದರು ಕೋದರು ಕೋದರೆ ಕೇಬಲಿ ಬರ ಬಾದರು ಕೋದರೆ ಕೆದರೆ ಕೆದರೆ ಕರ್ತರ ಯೇಸುವಿಗೆ ಸ್ತೋತ್ರ 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 ನಿಮಗೆ. Hallelujah. Ruthala tere tere da 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 Shuthala tere re 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 re. Oh, hallelujah, 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 hallelujah. Oh, hallelujah, hallelujah, hallelujah. Yeshua stotra, hallelujah. Shuthala tere tere re re re. Thank you, Lord. Thank you, Jesus. Thank you, Jesus. ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಭ್ರಮೆ ಬೇಡ, ಭಯಪಡಬೇಡ, ಎಂದೆಂದು ಆತ ನಿನ್ನ ಜೊತೆಗಿರುವ, ತನ್ನ ಧರ್ಮದ ಬಲಗೈಯ ನೀರಿಯಾತ ಸದಾ ನಿನ್ನ ಸಹಾಯಕ್ಕಿರುವನು. ಭ್ರಮೆ ಬೇಡ, ಭಯಪಡಬೇಡ, ಎಂದೆಂದು ಆತ ನಿನ್ನ ಜೊತೆಗಿರುವ, ತನ್ನ ಧರ್ಮದ ಬಲಗೈಯ ನೀತಿಯಾತ ಸದಾ ನಿನ್ನ ಸಹಾಯಕ್ಕಿರುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ, ಆತನ ತೊನ್ನೆಯು ಕೋಲು ನಿನಗೆ ನೀಡಿ ಮುಂದೆ ನಡೆಸುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ನ ಜೊತೆಗಿರುವ, ಆತನ ತೊನ್ನೆಯು ಗೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ, ಆತ ತೂಕಡಿಸದೆ
ಕಳಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನಿನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ರಾತು ಕಳಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ದಿಭ್ರಮೆ ಬೇಡ, ಭಯಪಡಬೇಡ, ಎಂದೆಂದು ಆತ ನಿನ್ ಜೊತೆಗಿರುವ. ತನ್ನ ಧರ್ಮದ ಬಲಂಗೆಯ ನೀಡಿಯಾತ ಸದಾ ನಿನ್ ಸಹಾಯಕ್ಕಿರುವನು. ದಿಭ್ರಮೆ ಬೇಡ, ಭಯಪಡಬೇಡ, ಎಂದೆಂದು ಆತ ನಿನ್ನ ಜೊತೆಗಿರುವ. ತನ್ನ ಧರ್ಮದ ಬಲಂಗೆಯ ನೀಡಿಯಾತ ಸದಾ ನಿನ್ ಸಹಾಯಕ್ಕಿರುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಗಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ ಜೊತೆಗಿರುವ. ಆತನ ದೊಣ್ಣೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವರು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆವಾಗ ಆತ ನಿನ್ ಜೊತೆಗಿರುವ. ಆತನ ದೊಣ್ಣೆಯು ಕೋಲು ನಿನಗೆ ಧೈರ್ಯವ ನೀಡಿ ಮುಂದೆ ನಡೆಸುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ನನ್ನ ಮನವೇ ನೀನು ಹೆದರದಿರು, ಯೇಸು ನಿನ್ನೊಂದಿಗಿರುವ. ಆತ ತೂಗಲಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ತೂಗಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು. ಓ ಯೇಸು, Hallelujah, hallelujah, ಸ್ತೋತ್ರ ಸ್ತೋತ್ರ ಯೇಸುವೇ. Hallelujah, hallelujah, ಸ್ತೋತ್ರ ಸ್ತೋತ್ರ hallelujah, 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 ಸ್ತೋತ್ರ 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 hallelujah, 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 ಓ ಯೇಸುವೇ ಯೇಸುವೇ ಸ್ತೋತ್ರ ಯೇಸುವೇ, hallelujah, hallelujah, ಯೇಸುವೇ 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 hallelujah, hallelujah, ಸ್ತೋತ್ರ 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 ಯೇಸುವೇ, hallelujah, hallelujah, ಓ hallelujah, ಸಿತಾರ ಥೇರೆ 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 ಥೇ, ಓ hallelujah, hallelujah, ಸ್ತೋತ್ರ ನಿಮಗೆ, hallelujah, 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 ಓ ಸ್ತೋತ್ರ 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 hallelujah, 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 ಓ hallelujah, 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 ರಿತಾರ ಥೇರೆ ಥೇರೆ ಥಾರ ಥಾರ ಥೇ, ರಿತಾರ ಥೇರೆ
ಪ್ರಭುವೇ ಸ್ತೋತ್ರ ಯೇಸುವೇ ಪ್ರಭುವೇ ಸ್ತೋತ್ರ ಹಲ್ಲೆಲೂಯಾ ಯೇಸುವೇ ಸ್ತೋತ್ರ ಹಲ್ಲೆಲೂಯಾ ಯೇಸುವೇ ಹಲ್ಲೆಲೂಯಾ ನಿಮಗೆ ಸ್ತೋತ್ರ 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 ಹಲ್ಲೆಲೂಯಾ 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 ಸ್ತೋತ್ರ ನಿಮಗೆ ಹಲ್ಲೆಲೂಯಾ 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 ಓ ಯೇಸುವೇ ಯೇಸುವೇ ನಿಮಗೆ ಸ್ತೋತ್ರ ಹಲ್ಲೆಲೂಯಾ ಹಲ್ಲೆಲೂಯಾ ಸ್ತೋತ್ರ ಸ್ತೋತ್ರ ಹಲ್ಲೆಲೂಯಾ 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 ಓ ಯೇಸುವೇ ಯೇಸುವೇ ಹಲ್ಲೆಲೂಯಾ 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 ಓ ಹಲ್ಲೆಲೂಯಾ 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 ಓ ಯೆಸ್ ಲಾರ್ಡ್ ಯೆಸ್ ಓ ಹಲ್ಲೆಲೂಯಾ ಯೇಸುವೇ ನಿಮಗೆ ಆರಾಧನೆ. ಮಹಿಮೆ ಮಹಿಮೆ ಸದಾ ಆತನಿಗೆ ಯೇಸು ರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾ ಆತನಿಗೆ ಯೇಸು ರಾಜನಿಗೆಂದಿಗಾಗಲಿ. ರಕ್ಷಕಾನಂದವ ನೀದಿಯ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ರಕ್ಷಕಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಮಹಿಮೆ ಮಹಿಮೆ ಸದಾ ಆತನಿಗೆ ಯೇಸು ರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾ ಆತನಿಗೆ ಯೇಸು ರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಕುರುಡನಾಗಿದ್ದೆ ಕರುಣೆ ತೋರಿದಿ ಪರಮ ದೃಷ್ಟಿಯ ನೀಡಿದಿ. ಕುರುಡನಾಗಿದ್ದೆ ಕರುಣೆ ತೋರಿದಿ ಪರಮ ದೃಷ್ಟಿಯ ನೀಡಿದಿ. ಕರುಣಾ ಸಾಗರ ಪಾಪಿಯ ರಕ್ಷಿಸ ಧರೆಗಿಳಿದು ನೀ ಬಂದವನೇ. ಕರುಣಾ ಸಾಗರ ಪಾಪಿಯ ರಕ್ಷಿಸ ಧರೆಗಿಳಿದು ನೀ ಬಂದವನೇ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಜೀವ
ಜೀವ ಮಾರ್ಗದೊಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಭಾಗ್ಯದಾತನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯದಾತನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಯೇಸು ಬರುವಾಗ ನನ್ನ ಸೇರಿಸುವ ಸ್ವರ್ಗ ರಾಜ್ಯದ ಮಹಿಮೆಯೊಳು. ಯೇಸು ಬರುವಾಗ ನನ್ನ ಸೇರಿಸುವ ಸ್ವರ್ಗ ರಾಜ್ಯದ ಮಹಿಮೆಯೊಳು. ಆ ಸಮೂಹದಲ್ಲಿ ಅಂದು ಕರ್ತನೊಡನೆ ಹಾಡಿ ಹಾಡಿ ಸಂತೋಷಿಸುವೆ. ಆ ಸಮೂಹದಲ್ಲಿ ಅಂದು ಕರ್ತನೊಡನೆ ಹಾಡಿ ಹಾಡಿ ಸಂತೋಷಿಸುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. 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 ಆನಂದವೇ ಪರಮಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ರಕ್ಷಕಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ರಕ್ಷಕಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗ
ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. Hallelujah, hallelujah, ಸ್ತೋತ್ರ ಸ್ತೋತ್ರ. ಆರಾಧನೆ ಯೇಸುವೆ. ಓ hallelujah, ಸ್ತೋತ್ರ ಸ್ತೋತ್ರ, hallelujah, hallelujah, ಸ್ತೋತ್ರ 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 ಸ್ತೋತ್ರ. ಓ ಯೇಸುವೆ ಯೇಸುವೆ, ಓ ಯೇಸುವೆ, ಸ್ತೋತ್ರ ಸ್ತೋತ್ರ, hallelujah, hallelujah. ಹಾಲೆಲೂಯ, ದೇವರಿಗೆ ಸ್ತೋತ್ರ. ಹೋದ ವಾರ ಪ್ಯಾಸ್ಟರ್ ಹೇಳಿದರು 100 ಪಾಲು ಆಶೀರ್ವಾದದ ಬಗ್ಗೆ. ಅಲ್ಲದೆ ಅವರು ಹೇಳಿದರು ಸಾಮರ್ಥ್ಯ ಮತ್ತು ನಡತೆ ಆ ಆಶೀರ್ವಾದಗಳನ್ನು ಹಿಡಿತದಲ್ಲಿಡಲು. ಯಾವಾಗ ದೇವರು 100 ಪಾಲು ಆಶೀರ್ವಾದಗಳನ್ನು ಬಿಡುಗಡೆ ಮಾಡುತ್ತಾರೋ ಆವಾಗ ಆ ಪಾತ್ರೆ ಅದನ್ನು ಹೊಂದಲು ಸಾಮರ್ಥ್ಯ ಮತ್ತು ನಡತೆ ಬೇಕು. ನಿಮ್ಮ ನೆರೆಯವರ ಕಡೆಗೆ ತಿರುಗಿ ಹೇಳಿ, ಸಾಮರ್ಥ್ಯ ಮತ್ತು ನಡತೆ ಆಶೀರ್ವಾದಗಳನ್ನು ಹಿಡಿತದಲ್ಲಿಡಲು. ಆಮೆನ್. ಹಾಗೂ ಅವರು ಹೇಳುತ್ತಾರೆ, ಅಲ್ಲಿ ಸಾಮರ್ಥ್ಯ ಮತ್ತು ನಡತೆ ಇಲ್ಲವಾದರೆ ಹೇಗೆ ಆಶೀರ್ವಾದ ಹಾಳು ಮಾಡುತ್ತದೆಂದು. ಮನುಷ್ಯರಿಗೆ ಆ ಆಶೀರ್ವಾದವನ್ನು ಹಿಡಿತದಲ್ಲಿಡಲು ಆಗುವುದಿಲ್ಲ. ಹೌದು, ಅವರು ಒಬ್ಬ ಮನುಷ್ಯನ ಬಗ್ಗೆ ಹೇಳುತ್ತಾರೆ, ಹೇಗೆ ಅವನಿಗೆ ಅಗತ್ಯ ಇರುವಾಗ, ಕಷ್ಟದಲ್ಲಿರುವಾಗ ವಾರದ ಮೇಲೆ ವಾರ ಬಂದು ಪ್ರಾರ್ಥಿಸಲು ಹೇಳುತ್ತಾನೆ. ತುಂಬ ವರ್ಷ ಯಾವಾಗ ಅವನಿಗೆ ಪ್ರಗತಿ ಸಿಕ್ಕಿತು ಮತ್ತು ದೇವರು ಅವನನ್ನು ಉತ್ತುಂಗಕ್ಕೆ ಏರಿಸಿದರೋ ಆವಾಗ ಅವನ ವರ್ತನೆ ಬದಲಾಯಿತು ಮತ್ತು ಅವನು ಪ್ಯಾಸ್ಟರ್ ಹತ್ರ ಬಂದು ಹೇಳುತ್ತಾನೆ, ಸಹೋದರನೇ ಹಾಗಲ್ಲ, ಅದು ಹೀಗೆ ಆಗಬೇಕು ಎಂದು ಹೇಳಲು ಪ್ರಾರಂಭಿಸಿದ. ಹೌದು, ಹೇಗೆ ವರ್ತನೆ ಆಶೀರ್ವಾದಗಳನ್ನು ನಾಶ ಮಾಡುತ್ತದೆ. ಸಾಮರ್ಥ್ಯ ಮತ್ತು ನಡತೆ ತುಂಬ ಅಗತ್ಯ ಆಶೀರ್ವಾದಗಳನ್ನು ಹಿಡಿತದಲ್ಲಿಡಲು. ಹೇಳುವುದಾದರೆ, ಅಬ್ರಹಾಮನಿಗೆ 2 ಪುತ್ರರಿದ್ದರು, ಇಸ್ಮಾಯಿಲ್ ಮತ್ತು ಇಸಾಕನು. ಹಾಗೆಯೇ ಪ್ರತಿಯೊಂದು ಮನೆಯಲ್ಲಿ, ಸಭೆಯಲ್ಲಿ ಒಬ್ಬೊಬ್ಬ ಇಸ್ಮಾಯಿಲ್ ಮತ್ತು ಇಸಾಕರು ಇದ್ದಾರೆ. ಹೌದು, ಯಾವಾಗಲೂ ಹಾಗೆ ಇರಬೇಕಾಗಿಲ್ಲ, ಆದರೂ ನೀವು ನೋಡುತ್ತೀರಿ. ಆದರೆ ಇಸ್ಮಾಯಿಲನ ಗುಣನಡತೆ ಏನು? ನಾವೀಗ ನೋಡುವ. ಅವನ ಹೆಸರೇ ಹೇಳುತ್ತದೆ, ಅವನೊಬ್ಬ ಕಾಡು ಕತ್ತೆ. ಹೌದು, ಅವನಿಗೆ ಅವನದೇ ಆದ ದಾರಿ ಇದೆ. ಅಶಿಸ್ತು, ಕಲ್ಪನೆ, ಯೋಜನೆಗಳು, ದಾರಿ, ವರ್ತನೆ, ಈ ಎಲ್ಲ ಸಂಗತಿಗಳು. ಹೌದು, ತುಂಬ ಸಲ ಅಬ್ರಹಾಮನು ದೇವರ ಸ್ನೇಹಿತನೆಂದು ಕರೆದರೂ ಮತ್ತು ಅವನು ದೇವರ ಎದುರು ಹೋಗಿ ಪ್ರಾರ್ಥಿಸಿದರು, ಇಸ್ಮಾಯಿಲನನ್ನು ನಿನ್ನ ದೃಷ್ಟಿಯಲ್ಲಿ ಸ್ವೀಕರಿಸುವಂತಾಗಲಿ, ಇಸ್ಮಾಯಿಲನನ್ನು ಸ್ವೀಕರಿಸು, ಈ ನನ್ನ ಪುತ್ರನನ್ನು ಸ್ವೀಕರಿಸು, ಇವನು ನನ್ನ ಜ್ಯೇಷ್ಠ ಪುತ್ರ, ನನ್ನ ಪ್ರೀತಿಯ ಪುತ್ರ, ಸ್ವೀಕರಿಸು ಎಂದನು. ದೇವರು ಹೇಳಿದರು, ಇಲ್ಲ. ಯಾಕೆ ಅಂದರೆ ಏನೋ ಒಂದು ವಿಷಯದಲ್ಲಿ ದೇವರು ಅವನನ್ನು ಸ್ವೀಕರಿಸಲಾಗುವುದಿಲ್ಲ. ಆಮೆನ್. ಹೋದ ಕೆಲವು ವಾರದಿಂದ ನಾವು ಮಾತಾಡಿದ್ದೇವೆ, ಹೇಗೆ ಗರುಡ ತನ್ನ ಗರಿಗಳನ್ನು ಹಾರಲು ಅವಶ್ಯಕತೆ ಇಲ್ಲದವುಗಳನ್ನು ಕಳಚುತ್ತದೆ, ಮಡಚಿದವುಗಳು ಹಾರಲು ಅಗತ್ಯವಿಲ್ಲದವುಗಳನ್ನು ಬೇರ್ಪಡಿಸಲು ಒಂದು ದೂರದ ಪ್ರತ್ಯೇಕ ಸ್ಥಳಕ್ಕೆ ಹೋಗಿ ತನಗೆ ಹಾರಲು ಅಡಚಣೆ ಉಂಟು ಮಾಡುವ ಗರಿಗಳನ್ನು ಅದು ಕೀಳುತ್ತದೆ. ಹಾಗೂ ನಾವು ಮಾತಾಡಿದ್ದೇವೆ ನರಿಯ ಮರಿಗಳ ಬಗ್ಗೆ. ಈ ನರಿಯ ಮರಿಗಳು ದ್ರಾಕ್ಷಿ ತೋಟದಲ್ಲಿ ಸುತ್ತಾಡಿ ಹೇಗೆ ಬೆಳೆಯನ್ನು ನಾಶ ಮಾಡುತ್ತದೆ, ಅಲ್ಲದೆ ಹುಳಿ ದ್ರಾಕ್ಷಿಗಳು ಆಗಲು ಕಾರಣವಾಗುತ್ತದೆ ಮತ್ತು ದ್ರಾಕ್ಷಿಗಳನ್ನು ಬೆಳೆಯಲು ಅದು ಅಡ್ಡಿ ಮಾಡುತ್ತದೆ. ಎಲ್ಲ ಅಗತ್ಯವಾದ ಬೇರುಗಳನ್ನು ಕಿತ್ತು ಬಿಡುತ್ತವೆ. ಹೇಗೆ ಈ ನರಿಯ ಮರಿಗಳು ನಮ್ಮ ಜೀವನದಲ್ಲಿರುವ ಫಲವನ್ನು ಕಿತ್ತು ಹಾಕುತ್ತವೆ. ಆಮೇನ್. ನಾವು ಈಗ ನೋಡುತ್ತೇವೆ ಹೇಗೆ ಇಸ್ಮಾಯಿಲನು
ಆ ಶಿಸ್ತಿನ ಮನುಷ್ಯ, ಹೌದು, ಒಂದು ಕಾಡು ಕತ್ತೆ ಅಥವಾ ಕತ್ತೆಯ ಆತ್ಮ. ಎಷ್ಟು ಹೇಳಿದರೂ ಈ ದಾರಿಯಲ್ಲಿ ನಡೆಯೆಂದು ಅದು ತನ್ನದೇ ದಾರಿಯಲ್ಲಿ ಹೋಗುತ್ತದೆ. ಎರಡು ರೀತಿಯ ಮನುಷ್ಯನಂತೆ ಒಬ್ಬನು ಬದುಕಬಹುದು, ಒಂದೇ ಇಸ್ಮಾಯಿಲನ ಹಾಗೆ ಅಥವಾ ಇಸಾಕನ ಹಾಗೆ. ಆದರೆ ಇಸಾಕನಂತೆ ಬದುಕಲು ಕೆಲವನ್ನು ನಾವು ದೇವರ ಬಲಿಪೀಠಕ್ಕೆ ತರಬೇಕು. ಇಸಾಕನು ಸ್ವಇಚ್ಛೆಯಿಂದ ಬಲಿಪೀಠದಲ್ಲಿ ನಿಂತನು. ಇಸ್ಮಾಯಿಲನಾಗಿದ್ದರೆ ಅವನು ತನ್ನ ತಂದೆಯನ್ನು ಕೊಂದು ತನ್ನ ದಾರಿಯಲ್ಲಿ ನಡೆಯುತ್ತಿದ್ದ. ಆಮೆನ್. ಇಸಾಕನು ಬಲಿಪೀಠದಲ್ಲಿ ಸ್ವಇಚ್ಛೆಯಿಂದ ಉಳಿದನು. ಅವನ ತಂದೆಗೆ 115-116 ಪ್ರಾಯವಾಗಿರಬಹುದು. ಹಾಗೂ ಇಸಾಕ ಆರೋಗ್ಯವಂತ ಹದಿಹರಿಯದ ಯುವಕ. ಅವನು ತುಂಬ ಸುಲಭವಾಗಿ ತನ್ನ ತಂದೆಯನ್ನು ಸೋಲಿಸಿ ಆ ಬಲಿಪೀಠದಿಂದ ಹೊರಗೆ ಬರಬಹುದಿತ್ತು. ಅವನಿಗೆ ಅಷ್ಟು ಬಲ ಇತ್ತು. ಆದರೂ ಅವನು ಅಲ್ಲೇ ಉಳಿಯಲು ಆರಿಸಿದ, ಕಟ್ಟಿ ಹಾಕಲು ಒಪ್ಪಿದ ಹಾಗೂ ತ್ಯಾಗದ ಕುರಿಮರಿಯಾಗಲು ಒಪ್ಪಿದ. ಅವನು ಖಂಡಿತವಾಗಿಯೂ ಭಾವಿಸಲಿಲ್ಲ ಅವನ ಜೀವ ಉಳಿಯುತ್ತದೆಂದು. ಆದರೂ ಸಾಯಲು ಇಚ್ಛಿಸಿದ. ಅಲ್ಲದೆ ಕೆಲವು ವಿಷಯದಲ್ಲಿ ನೀವು ಸಾವನ್ನು ಅನುಭವಿಸದೇ ಇದ್ದರೆ ನೀವು ಇಸಾಕನಂತೆ ಜೀವಿಸಲು ಸಾಧ್ಯವಿಲ್ಲ. ನೀವು ಇಸಾಕನಂತೆ ನಡೆಯಲು ಸಾಧ್ಯವಿಲ್ಲ. ನಿಮ್ಮ ಸ್ವಂತ ದಾರಿಯಲ್ಲಿ, ನಿಮ್ಮ ಸ್ವಂತ ಕಲ್ಪನೆಗಳಿಂದ, ನಿಮ್ಮ ಸ್ವಂತ ಯೋಜನೆಗಳಿಂದ, ನಿಮ್ಮ ಸ್ವಂತ ಆಸೆಗಳಿಂದ, ನಿಮ್ಮ ಸ್ವಂತ ಉಪಾಯಗಳಿಂದ, ನಿಮ್ಮ ಸ್ವಂತ ಮಹತ್ವಾಕಾಂಕ್ಷೆಗಳು, ನಿಮ್ಮ ಸ್ವಂತ ದುರಾಸೆ, ನಿಮ್ಮ ಸ್ವಂತ ಸ್ವಾರ್ಥಗಳಿಂದ ನೀವು ಆ ದಾರಿಯಲ್ಲಿ ನಡೆಯಲು ಸಾಧ್ಯವಿಲ್ಲ. ಬೀಜ. ಮ್ಯಾಥ್ಯೂ 13 ಹೇಳುತ್ತದೆ, 2 ರೀತಿ ಮಣ್ಣು ಇದೆ, ಒಂದು ಕಲ್ಲಿನಿಂದ ಕೂಡಿದ್ದು, ಇನ್ನೊಂದು ಮುಳ್ಳುಗಳಿಂದ ಕೂಡಿದ್ದು. ಎರಡೂ ಫಲಗಳನ್ನು ನೀಡುವುದನ್ನು ತಡೆಯುತ್ತದೆ. ಒಳ್ಳೆಯ ಮಣ್ಣು ಮಾತ್ರ ಫಲವನ್ನು ನೀಡಲು ಸಹಕರಿಸುತ್ತದೆ. ಕಲ್ಲು ಮಣ್ಣು ಮತ್ತು ಮುಳ್ಳು ಮಣ್ಣು ಎರಡೂ ಫಲವನ್ನು ನೀಡದಂತೆ ಪರಿಣಾಮ ಬೀರುತ್ತದೆ. ಹೊರತಾಗಿ ನಿಮ್ಮ ಹೃದಯ. ಜೆರೆಮಿಯ ಪ್ರವಾದಿ ಹೇಳುತ್ತಾರೆ, ಹೇಗೆ ಮನುಷ್ಯನ ಹೃದಯ. ಮನುಷ್ಯನ ಹೃದಯದ ವಿಶಿಷ್ಟತೆ ಏನು? ಅದು ಎಲ್ಲದಕ್ಕಿಂತ ತುಂಬ ವಂಚಕ. ಯಾರ ಹೃದಯ? ಮನುಷ್ಯನ ಹೃದಯ. ಅದು ಎಲ್ಲದಕ್ಕಿಂತ ವಂಚಕ. ಮನುಷ್ಯನ ಹೃದಯದಷ್ಟು ವಂಚಕ ಯಾವುದೂ ನಿಮಗೆ ಸಿಗಲಿಕ್ಕಿಲ್ಲ. ನಿಮ್ಮ ನೆರೆಯವರಲ್ಲಿ ಹೇಳುತ್ತೀರಾ, ಮನುಷ್ಯನ ಹೃದಯವು ತುಂಬ ಮೋಸಗಾರ. ಎಲ್ಲದಕ್ಕಿಂತ ಮನುಷ್ಯನ ಹೃದಯದಷ್ಟು ವಂಚಕ ನಿಮಗೆ ಎಲ್ಲೂ ಸಿಗಲಿಕ್ಕಿಲ್ಲ. ಯಾಕೆಂದರೆ ಇದು ಮೊದಲು ತನ್ನನ್ನೇ ಮೋಸ ಮಾಡುತ್ತದೆ. ಮನುಷ್ಯನ ಹೃದಯ ಇಷ್ಟು ವಂಚಕ, ಅದು ಮೊದಲು ತನ್ನನ್ನೇ ಮೋಸ ಮಾಡುತ್ತದೆ ಮತ್ತು ಬೇರೆಯವರನ್ನು ವಂಚಿಸುತ್ತದೆ. ಮನುಷ್ಯನ ಹೃದಯ ಎಲ್ಲದಕ್ಕಿಂತಲೂ ತುಂಬ ವಂಚಕವಾಗಿದೆ. ಆದುದರಿಂದ ಈ ಪ್ರಪಂಚದಲ್ಲಿ ಹೃದಯದಷ್ಟು ವಂಚಕ ನಿಮಗೆ ಎಲ್ಲೂ ಸಿಗಲಿಕ್ಕಿಲ್ಲ. ಆದಿಕಾಂಡ 6:12 ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಎಲ್ಲ ಭೂನಿವಾಸಿಗಳು ತನ್ನದೇ ದಾರಿಯಲ್ಲಿ ಈ ಭೂಲೋಕದಲ್ಲಿ ಭ್ರಷ್ಟರಾಗಿದ್ದರು. ಆದಿಕಾಂಡ 6:12 ಮತ್ತು 13. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಆಗ ದೇವರು ನೋಹನಿಗೆ, ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿದೆ. ನಾನು ಅವರನ್ನು ಭೂಮಿಯ ಮೇಲಿರುವವರೆಲ್ಲರನ್ನೂ ಅಳಿಸಿಬಿಡುತ್ತೇನೆ. ಭೂಮಿ ಮತ್ತು ಭೂಮಿಯ ಮೇಲಿದ್ದುದೆಲ್ಲ ದೇವರ ಮುಂದೆ ಭ್ರಷ್ಟವಾಗಿದ್ದವು. ನಾವು ನಮಗೆ ತುಂಬ ಸುಂದರವಾಗಿರಬಹುದು, ಆದರೆ ದೇವರ ವಾಕ್ಯ ಹೇಳುತ್ತದೆ, ಭೂಮಿ ಮತ್ತು ಭೂಮಿಯ ಮೇಲಿದ್ದುದೆಲ್ಲ ದೇವರ ಮುಂದೆ ಭ್ರಷ್ಟವಾಗಿದೆ. ಹೌದು, ದೇವರ ವಾಕ್ಯ ಮುಂದುವರಿದು ಹೇಳುತ್ತದೆ, ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು.
ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಹೌದು, ಎಲ್ಲ ಭೂನಿವಾಸಿಗಳು ಅದರ ಮಾರ್ಗವನ್ನು ಭ್ರಷ್ಟಗೊಳಿಸಿದೆ. ಎಲ್ಲ ಭೂನಿವಾಸಿಗಳಲ್ಲೂ ಭ್ರಷ್ಟಾಚಾರವಿದೆ. ಆದುದರಿಂದ ಮನುಷ್ಯನ ಹೃದಯವು ವಂಚಕವಾಗಿದೆ. ಪ್ರತಿ ಮನುಷ್ಯನಲ್ಲಿ ಭ್ರಷ್ಟಾಚಾರವಿದೆ. ಆದುದರಿಂದ ಕೊಲೊಸ್ಸೆಯರಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ಆದುದರಿಂದ ನಿಮ್ಮಲ್ಲಿರುವ ಭೂಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿಬಿಡಿರಿ. ಆದುದರಿಂದ ನಿಮ್ಮಲ್ಲಿದ್ದ ಭೂಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ನಮ್ಮಲ್ಲಿ ಭೂಸ್ವಭಾವವಿದೆ. ಅಲ್ಲಿ ಒಂದು ಕಾಡು ಕತ್ತೆ, ಒಂದು ಕತ್ತೆಯ ಸ್ವಭಾವ ನಮ್ಮಲ್ಲಿದೆ. ಒಂದು ಭ್ರಷ್ಟ ಸ್ವಭಾವ ನಮ್ಮಲ್ಲಿದೆ. ಇಸ್ಮಾಯಿಲ್ ಮತ್ತು ಇಸಾಕನು ಅಬ್ರಹಾಮನಿಂದ ಹುಟ್ಟಿದರು. ದೇವರು ಭೂಮಿಯನ್ನು ನೋಡಿದಾಗ ಭ್ರಷ್ಟ ಹಾಗೂ ಭ್ರಷ್ಟಾಚಾರ ಭೂಮಿಯ ಎಲ್ಲ ಕಡೆ ಇತ್ತು. ಅಲ್ಲದೆ ಎಲ್ಲ ಮನುಷ್ಯನ ಹೃದಯದಲ್ಲಿ ಭ್ರಷ್ಟಾಚಾರ ಇತ್ತು. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಬೆಳಕಲ್ಲಿ ನಾನು ಬೆಳಕನ್ನು ನೋಡುತ್ತೇನೆ. ಆದುದರಿಂದ ವಸ್ತುಗಳನ್ನು ನೋಡಲು ನಮಗೆ ದೇವರ ಬೆಳಕಿನ ಅಗತ್ಯವಿದೆ. ನೀವು ದೇವರ ಬೆಳಕಲ್ಲಿ ಮಾತ್ರ ವಸ್ತುಗಳನ್ನು ನೋಡಲು ಸಾಧ್ಯ. ನಿಮ್ಮ ಬೆಳಕಲ್ಲಿ ನಾನು ಬೆಳಕನ್ನು ಕಂಡೆನು. ಯಾವಾಗ ದೇವರ ಬೆಳಕಲ್ಲಿ ನಾವು ವಸ್ತುಗಳನ್ನು ನೋಡುತ್ತೇವೋ ಆವಾಗ ಮಾತ್ರ ನಾವು ದೇವರ ದೃಷ್ಟಿಕೋನದಲ್ಲಿ ನೋಡಲು ಸಾಧ್ಯ. ಅಲ್ಲವಾದರೆ ನಾವು ಸಂಗತಿಗಳನ್ನು ನಮ್ಮ ದೃಷ್ಟಿಕೋನದಲ್ಲಿ ನೋಡುತ್ತೇವೆ. ಆಮೇನ್. ಈಗ ಆದಿಕಾಂಡ 31ನೇ ಅಧ್ಯಾಯ 31ನೇ ವಾಕ್ಯ, ಆದರೆ ತಂದೆಯ ಮನೆಗೆ ಹೋಗುವುದಕ್ಕೆ ನಿನಗೆ ಬಹಳ ಆಸೆ ಇರುವುದರಿಂದ ಹೋಗಬೇಕಾಯಿತು. ಅದಿರಲಿ, ನನ್ನ ದೇವರುಗಳನ್ನು ಕದ್ದದ್ದು ಯಾಕೆ ಎಂದು ಹೇಳಿದನು. ಇಲ್ಲಿ ಲಾಬಾನನು ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ ಮತ್ತು ಅದು ತುಂಬ ಶಕ್ತಿಯುತವಾದ ಪ್ರಶ್ನೆ, ನೀವು ಅರ್ಥ ಮಾಡಿಕೊಳ್ಳುವುದಾದರೆ. ಅವನು ಹೇಳುತ್ತಾನೆ, ನೀನು ಖಂಡಿತವಾಗಿ ನಿನ್ನ ತಂದೆಯ ಮನೆಗೆ ಹೋಗಲೇಬೇಕಿತ್ತು. ಹೌದು, ದಯಮಾಡಿ ಮನಸ್ಸಿಟ್ಟು ಕೇಳಿ, ನೀನು ಖಂಡಿತವಾಗಿ ಹೋಗಬೇಕು. ನೀನು ಹೋಗಲು ಉತ್ಸುಕನಾಗಿದ್ದಿ. ನೀನು ತಂದೆ ಮನೆಗೆ ಹೋಗಲು ಹಂಬಲಿಸುತ್ತಿ. ಆದರೆ ಯಾಕೆ ನನ್ನ ದೇವರುಗಳನ್ನು ನಿನ್ನ ಸಂಗಡ ಕೊಂಡು ಹೋಗುತ್ತಿ? ಇದು ನೀವು ಎಷ್ಟು ಜನರು ಅರಿತುಕೊಂಡಿದ್ದೀರಿ? ನೀನು ನಿನ್ನ ತಂದೆಯ ಮನೆಗೆ ಹೋಗಬಹುದು, ಆದರೆ ಲಾಬಾನನ ದೇವರುಗಳೊಂದಿಗೆ. ನೀವು ದೇವರ ಮನೆಗೆ ಲಾಬಾನನ ದೇವರುಗಳೊಂದಿಗೆ ಬರುತ್ತೀರಾ? ಹೌದು, ನೀವು ತಂದೆ ಮನೆಗೆ ಹೋಗಬಹುದು ಅಥವಾ ಬರಬಹುದು, ಆದರೆ ಲಾಬಾನನ ದೇವರೊಂದಿಗೆ, ಯಾಕೋಬನ ದೇವರೊಂದಿಗೆ ಅಲ್ಲ, ಅಬ್ರಹಾಮನ ದೇವರೊಂದಿಗೆ ಅಲ್ಲ, ಇಸಾಕನ ದೇವರೊಂದಿಗೆ ಅಲ್ಲ. ನೀವು ದೇವರ ಮನೆಗೆ ಬರಬಹುದು, ನೀವು ಆರಾಧನೆಯ ಮನೆಗೆ ಬರಬಹುದು, ಲಾಬಾನನ ದೇವರುಗಳೊಂದಿಗೆ. ಇಲ್ಲಿ ದೇವರ ವಾಕ್ಯದ ಸಂದರ್ಭವನ್ನು ನೋಡಿದರೆ ಲಾಬಾನನ 2 ಪುತ್ರಿಯರು ಲಿಯಾ ಮತ್ತು ರಾಹೇಲ ಅವರು ತಂದೆಯ ಮನೆಯಿಂದ ನಿರ್ಗಮಿಸುತ್ತಾರೆ. ಆದರೆ ಅವರು ಮನೆಯಿಂದ ಹೊರಗೆ ಬರುವಾಗ ರಾಹೇಲಳು ಲಾಬಾನನ ಮೂರ್ತಿಗಳನ್ನು ಕದಿಯುತ್ತಾಳೆ. ಸಿರಿಯದವರ ದೇವರುಗಳು, ಸಿರಿಯದ ದೇವರುಗಳು. ಆಕೆ ಆ ಮೂರ್ತಿಗಳನ್ನು ತೆಗೆದುಕೊಳ್ಳುತ್ತಾಳೆ. ಆ ಎಲ್ಲ ಮೂರ್ತಿಗಳು ಲಾಬಾನನು ಆರಾಧಿಸುವಂಥವುಗಳು. ಯಾವುವು ಅಂದರೆ ಆಕೆ ತನ್ನ ಬಾಲ್ಯದಲ್ಲಿ ಆರಾಧಿಸಿದವುಗಳು. ಆಕೆ ಅದನ್ನು ಅಡಗಿಸಿಟ್ಟು ಅವುಗಳೊಂದಿಗೆ ಹೋಗುತ್ತಾಳೆ. ಲಾಬಾನನು ಹಿಂಬಾಲಿಸಿ ಬರುತ್ತಾನೆ. ಬೆಳಿಗ್ಗೆ ಎದ್ದು ಆರಾಧಿಸಲು ನೋಡಿದರೆ ಅವನ ದೇವರು ಕಾಣೆಯಾಗಿವೆ. ಅವನ ದೇವರುಗಳು ಕಾಣೆಯಾಗಿವೆ. ಅವನ ದೇವರುಗಳನ್ನು ಕದ್ದಿದ್ದಾರೆ. ಕೆಲವು ದೇವರುಗಳನ್ನು ಮನುಷ್ಯರು ಕದಿಯಬಹುದು. ಲಾಬಾನನು 7 ದಿವಸ ಅವರನ್ನು ಹಿಂಬಾಲಿಸಿದನು ಹಾಗೂ ಕೊನೆಗೂ ಅವನು ಅವರನ್ನು ಹಿಡಿದನು. ಮತ್ತು ಈ ಸಂದರ್ಭದಲ್ಲಿ ಲಾಬಾನನು ಕೇಳುತ್ತಾನೆ, ನೀನು ಯಾಕೆ ನನ್ನ ದೇವರುಗಳನ್ನು ಕದ್ದಿದ್ದಿ?
ಅಲ್ಲಿ ಒಬ್ಬ ಲಾಬಾನನು ಯಾವಾಗಲೂ ನಿಮ್ಮನ್ನು ಹಿಂಬಾಲಿಸ್ತಾನೆ. ಯಾವಾಗ ನೀವು ಅವನ ದೇವರುಗಳನ್ನು ಹೊತ್ತುಕೊಂಡು ಹೋದರೆ, ನಿಮಗೆ ಅರ್ಥವಾಯಿತಾ? ಅವುಗಳು ನಿಮ್ಮ ಬಾಲ್ಯದಿಂದ ಆರಾಧಿಸಿದವುಗಳು. ಆದರೆ ಅವುಗಳನ್ನು ನೀವು ದೇವರ ಮನೆಗೆ ತಂದು ಬಂದರೆ ನಿಮ್ಮ ಹಿಂದೆ ಲಾಬಾನನು ಬರುತ್ತಾನೆ. ಹಾಗೂ ಅವನು ಒಬ್ಬನೇ ಬರುವುದಿಲ್ಲ, ಅವನೊಂದು ಜನರ ಗುಂಪಿನೊಂದಿಗೆ ಬರುತ್ತಾನೆ. ಯಾಕೆಂದರೆ ರಹೇಲಳು ಹತ್ತಿರ ಅವನ ಮೂರ್ತಿಗಳು ಸೇರಿವೆ. ಲಾಬಾನನ ದೇವರುಗಳನ್ನು ನಿಜ ದೇವರ ಆರಾಧನೆಯ ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಡಿರಿ. ದೇವರು ನಿಮ್ಮನ್ನು ಕರೆದುಕೊಂಡು ಹೋಗುವ ಪ್ರಯಾಣದಲ್ಲಿ ಲಾಬಾನನ ದೇವರುಗಳನ್ನು ತೆಗೆದುಕೊಂಡು ಹೋಗಬೇಡಿರಿ. ನೀವು ಯಾಕೋಬನ ದೇವರೊಂದಿಗೆ ಒಗ್ಗೂಡಿದರೆ ನೀವು ಅವನನ್ನೇ ಹೊಂದಿಕೊಂಡಿರಬೇಕು. ನಿಮ್ಮ ಬಿಡುಗಡೆ, ಭರವಸೆ, ನಂಬಿಕೆ ಯಾಕೋಬನ ದೇವರಿಂದಲೇ ಬರಬೇಕು. ನೀವು ಲಾಬಾನನ ದೇವರುಗಳನ್ನು ತೆಗೆದುಕೊಂಡು ಹೋದರೆ ಲಾಬಾನ್ ಮತ್ತು ಅವನ ಜನರು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತಾರೆ. ಮತ್ತೆ ನೀವು ಬೆರಗುಗೊಳ್ಳದಿರಿ, ನಾನು ಯಾಕೆ ಇದನ್ನೆಲ್ಲ ಅನುಭವಿಸ್ತೇನೆಂದು. ಯಾಕೆ ಇದೆಲ್ಲವುಗಳು ನನ್ನನ್ನು ಹಿಂಬಾಲಿಸ್ತವೆ? ಯಾಕೆಂದರೆ ಲಾಬಾನನು ತನ್ನ ದೇವರನ್ನು ಹಿಂಬಾಲಿಸ್ತಾನೆ, ಅವುಗಳನ್ನು ಹುಡುಕಿಕೊಂಡು ಬರುತ್ತಾನೆ. ಆದಿಕಾಂಡ 31ನೇ ಅಧ್ಯಾಯ ವಾಕ್ಯ 31-32. ಅದಕ್ಕೆ ಯಾಕೋಬನು, ನೀನು ನನ್ನ ಹೆಣ್ಣು ಮಕ್ಕಳನ್ನು ಬಲಾತ್ಕಾರದಿಂದ ತೆಗೆದುಕೊಳ್ಳುವಿ ಎಂದು ಭಯಪಟ್ಟು ಹೀಗೆ ಹೊರಟು ಬಂದೆನು. ನಿನ್ನ ದೇವರುಗಳು ಯಾರ ಬಳಿಯಲ್ಲಿ ಸಿಕ್ಕುತ್ತವೆಯೋ ಅವನು ಸಾಯಲಿ. ನನ್ನ ಬಂಧುಗಳ ಎದುರಾಗಿ ನನ್ನ ಸೊತ್ತನ್ನು ಪರೀಕ್ಷಿಸಬಹುದು. ಅದರಲ್ಲಿ ನಿನ್ನದೇನಾದರೂ ಸಿಕ್ಕಿದರೆ ಅದನ್ನು ತೆಗೆದುಕೋ ಎಂದು ಹೇಳಿದನು. ರಾಹೇಲಳು ಆ ದೇವರುಗಳನ್ನು ಕದ್ದದ್ದು ಯಾಕೋಬನಿಗೆ ತಿಳಿದಿರಲಿಲ್ಲ. ಯಾರ ಬಳಿಯಲ್ಲಿ ನೀನು ನಿನ್ನ ದೇವರುಗಳನ್ನು ಕಂಡುಕೊಳ್ಳುತ್ತೀಯೋ ಅವರನ್ನು ಬದುಕಲು ಬಿಡಬೇಡ. ಯಾಕೋಬನು ತುಂಬ ಶಕ್ತಿಯುತವಾದ ಮಾತನ್ನು ಹೇಳುತ್ತಾನೆ. ನೀನು ಯಾರ ಬಳಿಯಲ್ಲಿ ನಿನ್ನ ದೇವರುಗಳನ್ನು ಕಂಡುಕೊಳ್ಳುತ್ತೀಯೋ ಅವರನ್ನು ಬದುಕಲು ಬಿಡಬೇಡ. ನಮ್ಮ ಬಂಧುಗಳ ಮುಂದೆಯೇ ನನ್ನ ಆಸ್ತಿಯನ್ನು ಪರೀಕ್ಷಿಸಬಹುದು. ಅದರಲ್ಲಿ ನಿನ್ನದೇನಾದರೂ ಸಿಕ್ಕಿದರೆ ಅದನ್ನು ತೆಗೆದುಕೋ. ನಮ್ಮ ಬಂಧುಗಳ ಮುಂದೆ ನಿನ್ನದು ನನ್ನಲ್ಲಿ ಏನು ಇದೆ ಎಂದು ಗುರುತಿಸು. ವೈರಿಯು ಹಿಂಬಾಲಿಸ್ತಾನೆ, ಲಾಬಾನನು ಹಿಂಬಾಲಿಸ್ತಾನೆ. ಯಾಕೋಬನು ಹೇಳುತ್ತಾನೆ, ಗುರುತಿಸಿಕೋ. ನನ್ನ ಶಿಬಿರದಲ್ಲಿ, ನನ್ನ ಜನರಲ್ಲಿ, ನನ್ನ ಸಮೂಹದಲ್ಲಿ ಯಾವುದು ನಿನ್ನದೆಂದು ಗುರುತಿಸಿಕೋ. ನನ್ನಲ್ಲಿ ಇದ್ದದ್ದು ಯಾವುದು ನಿನ್ನವು ಎಂದು ಅವರಲ್ಲಿ ಯಾರ ಹತ್ತಿರ ನಿನ್ನ ದೇವರುಗಳು ಇವೆಯೋ ಅವರು ಬದುಕುವುದು ಬೇಡ. ಇದು ತುಂಬ ಶಕ್ತಿಯುತ ಹಾಗೂ ಭಯಾನಕವಾಗಿದೆ. ದೇವರನ್ನು ಯಾಕೋಬನ ದೇವರೆಂದು ಕರೆಯುತ್ತಾರೆ. ಯಾಕೋಬನು ಹೇಳುತ್ತಾನೆ, ಗುರುತಿಸಿಕೋ. ಯಾವುದು ನಿನ್ನದು ನನ್ನಲ್ಲಿದೆ ಹಾಗೂ ನೀನು ಕಂಡುಕೊಂಡರೆ ನಿನ್ನ ದೇವರುಗಳು ಅವರಲ್ಲಿ ಇದ್ದರೆ ಆ ಮನುಷ್ಯನು ಬದುಕಬಾರದು. ಹೌದು, ಮುಂದುವರಿಸಿ, ಅದರಲ್ಲಿ ನಿನ್ನದೇನಾದರೂ ಸಿಕ್ಕಿದರೆ ಅದನ್ನು ತೆಗೆದುಕೋ. ರಾಹೇಲಳು ಆ ದೇವರುಗಳನ್ನು ಕದ್ದದ್ದು ಯಾಕೋಬನಿಗೆ ತಿಳಿದಿರಲಿಲ್ಲ. ಯಾಕೋಬನಿಗೆ ಗೊತ್ತಿರಲಿಲ್ಲ ರಾಹೇಲಳು ಅದನ್ನು ಕದ್ದಿದ್ದಾಳೆಂದು. ವಾಕ್ಯ 33, 34, 35. ಲಾಬಾನನು ಯಾಕೋಬನ ಗುಡಾರದಲ್ಲಿಯೂ ಲೇಯಳ ಗುಡಾರದಲ್ಲಿಯೂ ಆ ಇಬ್ಬರು ದಾಸಿಯರ ಗುಡಾರದಲ್ಲಿಯೂ ಹುಡುಕಿದನು, ಆದರೂ ಅವನಿಗೇನೂ ಸಿಕ್ಕಲಿಲ್ಲ. ಲೇಯಳ ಗುಡಾರವನ್ನು ಬಿಟ್ಟು ರಹೇಲಳ ಗುಡಾರಕ್ಕೆ ಬಂದನು. ರಹೇಲಳು ಆ ವಿಗ್ರಹಗಳನ್ನು ತೆಗೆದುಕೊಂಡು ಒಂಟೆಯ ಸಬರದೊಳಗಿಟ್ಟು ಅವುಗಳ ಮೇಲೆ ಕೂತಿದ್ದಳು. ಲಾಬಾನನು ಗುಡಾರದಲ್ಲಿದ್ದ ಸಾಮಾನೆಲ್ಲ ಮುಟ್ಟಿ ಮುಟ್ಟಿ ನೋಡಿದರೂ ಅವುಗಳನ್ನು ಕಾಣಲಿಲ್ಲ. ರಾಹೇಲಳು ತನ್ನ ತಂದೆಗೆ, ಅಪ್ಪ, ನಾನು ನಿನ್ನ ಮುಂದೆ ಎದ್ದು ನಿಂತುಕೊಳ್ಳದೆ ಹೋದರೂ ಕೋಪಿಸಿಕೊಳ್ಳಬೇಡ, ನಾನು ಮುಟ್ಟಾಗಿದ್ದೇನೆ ಎಂದು ಹೇಳಿದ್ದರಿಂದ ಅವನು ಚೆನ್ನಾಗಿ ಹುಡುಕಿದರೂ ಆ ವಿಗ್ರಹಗಳನ್ನು ಕಂಡುಕೊಳ್ಳ. ಲಾಬಾನನು ಶಿಬಿರದೊಳಗೆ ಹುಡುಕಿಕೊಂಡು ಹೋಗುತ್ತಾನೆ, ಆದರೆ ಅವನಿಗೆ ಸಿಗುವುದಿಲ್ಲ.
ಯಾಕೆಂದರೆ ರಾಹೇಲಳು ಒಂಟೆಯ ತಡಿಯಲ್ಲಿ ಅಡಗಿಸಿಟ್ಟಿದ್ದಳು. ಅವಳು ಒಂಟೆಯ ತಡಿಯಿಂದ ಇಳಿಯಬಾರದೆಂದು ನಿರ್ಧರಿಸಿದ್ದಳು. ಯಾಕೋಬನು ಹೇಳಿದ್ದು ಕೇಳಿದ ನಂತರವೂ ಹೌದು, ಅವಳು ನಿರ್ಧರಿಸಿದಳು ಹಿಂತಿರುಗಿಸಿ ಕೊಡಬಾರದೆಂದು. ಆದರೆ ಅದನ್ನು ಅಡಗಿಸಿಡಲು ನಿರ್ಧರಿಸಿದಳು. ಅದರ ಮೇಲೆ ಕೂರಲು ಮತ್ತು ತುಂಬ ನಜೂಕಾಗಿ ತನ್ನ ತಂದೆಗೆ ಹೇಳುತ್ತಾಳೆ, ದಯಮಾಡಿ ಕೋಪಿಸಿಕೊಳ್ಳಬೇಡ, ನಾನು ಇಲ್ಲಿಂದ ಕೆಳಗಿಳಿಯಲು ಆಗುವುದಿಲ್ಲ, ಯಾಕೆಂದರೆ ಮೈಲಿಗೆ ಆಗಿದ್ದೇನೆ, ನನಗೆ ಇಲ್ಲಿಂದಲೂ ಚಲಿಸಲು ಸಾಧ್ಯವಿಲ್ಲ, ನನಗೆ ಇಲ್ಲಿ ಕುಳಿತುಕೊಳ್ಳಲು ಬಿಡು. ಆಮೇನ್. ಅವಳು ಭಾವಿಸಿದಳು ಅವಳು ಅದರಿಂದ ತಪ್ಪಿಸಿಕೊಳ್ಳುತ್ತಾಳೆಂದು. ತಂದೆಯನ್ನು ಮೂರ್ಖನನ್ನಾಗಿಸಿದ ಅವಳು ಎಲ್ಲರನ್ನೂ ಮೂರ್ಖರನ್ನಾಗಿಸಿದಳು. ಆದರೆ ಅವಳಿಗೊಬ್ಬಳಿಗೆ ಮಾತ್ರ ತಿಳಿದಿತ್ತು ಅವಳು ಮೂರ್ತಿಗಳನ್ನು ತೆಗೆದುಕೊಂಡು ಹೋಗುವುದು. ಕೆಲವು ಜನರು ತುಂಬ ಸಭ್ಯರಾಗಿರುತ್ತಾರೆ, ಆದರೆ ನಮಗೆ ಗೊತ್ತಿರುವುದಿಲ್ಲ ಯಾವ ಥರದ ಮೂರ್ತಿಗಳು ನಮ್ಮಲ್ಲಿ ಅಡಗಿವೆ ಎಂದು. ಹೌದು, ಅವಳು ತುಂಬ ವಿನಯಳಾಗಿದ್ದಳು, ಅವಳ ತಂದೆಯ ಜೊತೆಯಲ್ಲಿ ಸಹ. ಆದರೆ ಅವಳೊಳಗಿದ್ದ ವಂಚನೆ ಅವಳಿಗೆ ಮಾತ್ರ ಗೊತ್ತಿತ್ತು, ಹಾಗೂ ಅವಳಿಗೆ ಮಾತ್ರ ಗೊತ್ತಿತ್ತು ಅವಳು ಏನನ್ನು ಅಡಗಿಸಿಟ್ಟಿದ್ದಾಳೆಂದು. ಆದಿಕಾಂಡ ಅಧ್ಯಾಯ 31 ವಾಕ್ಯ 45-49. ಆಗ ಯಾಕೋಬನು ಕಲ್ಲನ್ನು ತೆಗೆದುಕೊಂಡು ಕಂಬವಾಗಿ ನಿಲ್ಲಿಸಿದನು. ಯಾಕೋಬನು ತನ್ನ ಕಡೆಯವರಿಗೆ ಕಲ್ಲುಗಳನ್ನು ಕೂಡಿಸಿರಿ ಎಂದು ಹೇಳಲು ಅವರು ಕಲ್ಲುಗಳನ್ನು ಕೂಡಿಸಿ ಕುಪ್ಪೆಯನ್ನು ಮಾಡಿದಾಗ ಅವರೆಲ್ಲರೂ ಆ ಕುಪ್ಪೆಯ ಬಳಿಯಲ್ಲಿ ಸಹಭೋಜನವನ್ನು ಮಾಡಿದರು. ಆ ಕುಪ್ಪೆಗೆ ಲಾಬಾನನು ಯಗರ ಸಹದೂತ ಎಂದು, ಯಾಕೋಬನು ಗಲೇದೆಂದು ಹೆಸರಿಟ್ಟರು. ಲಾಬಾನನು, ಈ ಹೊತ್ತು ನಿನಗೂ ನನಗೂ ಆದ ಒಡಂಬಡಿಕೆಗೆ ಈ ಕುಪ್ಪೆಯೇ ಸಾಕ್ಷಿ ಎಂದು ಹೇಳಿದ್ದರಿಂದ ಅದಕ್ಕೆ ಗಲೇದೆಂದು ಹೆಸರಾಯಿತು. ಅದಲ್ಲದೆ ಅವನು, ನಾವು ಒಬ್ಬರಿಗೊಬ್ಬರು ಅಗಲಿರುವಾಗ ಯೆಹೋವನೇ ನಮ್ಮುಭಯರನ್ನು ನೋಡಿಕೊಳ್ಳುತ್ತಾ ಇರುವನು ಎಂದು ಹೇಳಿದ್ದರಿಂದ ಅದಕ್ಕೆ ಮಿಸ್ಪಾ ಎಂದು ಹೆಸರಾಯಿತು. ಇವನು ಒಂದು ದೇವರ ಬಗ್ಗೆ ಮಾತಾಡುತ್ತಾನೆ, ತಮ್ಮನ್ನು ವೀಕ್ಷಿಸುವ ಹಾಗೂ ನನ್ನ ಗೈರು ಹಾಜರಲ್ಲಿ ಈ ದೇವರು ನಮ್ಮನ್ನು ವೀಕ್ಷಿಸುತ್ತಾನೆ, ಹಾಗೂ ಈ ದೇವರು ನಮಗೊಂದು ಸಾಕ್ಷಿ ಹಾಗೂ ನಮ್ಮ ಮಧ್ಯಸ್ಥಗಾರ ಮತ್ತು ನ್ಯಾಯಾಧೀಶ. ಆ ದೇವರು ಪರಿಶೀಲಿಸಲಿ ನೀನು ಏನು ಮಾಡುತ್ತೀಯೆಂದು. ದೇವರು ಒಬ್ಬರೇ ನಿಮ್ಮ ಹೃದಯವನ್ನು ಪರೀಕ್ಷಿಸುತ್ತಾನೆ ಮತ್ತು ಪರಿಶೀಲಿಸುತ್ತಾನೆ. ಅಷ್ಟು ಹೇಳಿ ಲಾಬಾನನು ಹೊರಟು ಹೋಗುತ್ತಾನೆ. ಹೌದು, ಆ ದೇವರೇ ಸಾಕ್ಷಿ ಆಗಿದ್ದಾನೆ. ಲಾಬಾನನು ಯಾಕೋಬನಿಗೆ ಹೇಳುತ್ತಾನೆ. ಆದಿಕಾಂಡ ಅಧ್ಯಾಯ 31 ವಾಕ್ಯ 51-53. ಇದಲ್ಲದೆ ಲಾಬಾನನು ಯಾಕೋಬನಿಗೆ, ನಿನಗೂ ನನಗೂ ನಡುವೆ ನಾನು ನಿಲ್ಲಿಸಿರುವ ಈ ಕಂಬವನ್ನು ನೋಡು, ಈ ಕುಪ್ಪೆಯನ್ನೂ ನೋಡು. ಕೇಡು ಮಾಡುವುದಕ್ಕೋಸ್ಕರ ನಾನಂತೂ ಈ ಕುಪ್ಪೆಯನ್ನು ದಾಟಿ ನಿನ್ನ ಬಳಿಗೆ ಬರಕೂಡದು. ಹಾಗೆಯೇ ನೀನು ಈ ಕುಪ್ಪೆಯನ್ನು ಈ ಕಂಬವನ್ನೂ ದಾಟಿ ನನ್ನ ಬಳಿಗೆ ಬರಕೂಡದು. ಇದಕ್ಕೆ ಕುಪ್ಪೆಯೂ ಕಂಬವೂ ಈ ಎರಡೇ ಸಾಕ್ಷಿ. ಅಬ್ರಹಾಂ ನಹೋರರ ದೇವರು, ಅಂದರೆ ಅವರ ತಂದೆಯ ದೇವರು, ನಿನಗೂ ನನಗೂ ನ್ಯಾಯ ತೀರಿಸಲಿ ಅಂದನು. ಅದೇ ಮೇರೆಗೆ ಯಾಕೋಬನು ತನ್ನ ತಂದೆಯಾದ ಇಸಾಕನು ಭಯಭಕ್ತಿಯಿಂದ ಸೇವಿಸುವ ದೇವರ ಮೇಲೆ ಆಣೆಯಿಟ್ಟು ಪ್ರಮಾಣ ಮಾಡಿದನು. ಕಥೆಯು ಇಲ್ಲಿಗೆ ಮುಕ್ತಾಯವಾಗುವುದಿಲ್ಲ. ಯಾಕೋಬನು ಮೊದಲೇ ಹೇಳಿದ್ದಾನೆ, ಯಾರಲ್ಲಿ ಮೂರ್ತಿಗಳು ಸಿಗುತ್ತವೆಯೋ ಅವರು ಸಾಯಲಿ. ದೇವರು ನಿನ್ನ ಮತ್ತು ನನ್ನ ನಡುವೆ ಸಾಕ್ಷಿ ಆಗಿರಲಿ ಮತ್ತು ಅವರೇ ನಮ್ಮ ನ್ಯಾಯಾಧೀಶರಾಗಿರಲಿ. ರಾಹೇಲಳು ಭಾವಿಸಿದಳು ತಾನು ತಪ್ಪಿಸಿಕೊಂಡೆನೆಂದು. ಅದು ಕೇವಲ ಕೆಲವು ತಿಂಗಳುಗಳು ಮಾತ್ರ. ಅವಳ ಹೆರಿಗೆಯ ಸಮಯದಲ್ಲಿ ಅವಳು ತನ್ನ ಜೀವವನ್ನು ಕಳೆದುಕೊಂಡಳು. ವಾಕ್ಯದ ಶಕ್ತಿ. ಹೇಗೆ ಕೆಲವು ಸಂಗತಿಗಳು ಮನುಷ್ಯನನ್ನು ಹಿಂಬಾಲಿಸ್ತವೆ, ಹೇಗೆ ಕೆಲವು ಮಾದರಿಗಳು ಕುಟುಂಬದಲ್ಲಿರುತ್ತವೆ. ಅವಳು ತಂದೆಯ ದೇವರು
ಅವಳು ತಂದೆಯ ದೇವರುಗಳನ್ನು ಕದ್ದಳು ಮತ್ತು ಅವುಗಳು ಅವಳನ್ನು ಬಿಡುಗಡೆಗೊಳಿಸುತ್ತವೆ ಎಂದು ನಂಬಿದಳು. ಆದರೆ ಅದು ಆಗದ ಮಾತು. ಹೇಗೆ ದೇವರು ಅವರ ಮಧ್ಯೆ ನ್ಯಾಯಾಧೀಶರಾದರು ಹಾಗೂ ಕೆಲವು ಸಂಗತಿಗಳನ್ನು ದಾಟಿ ಹೋಗದಂತೆ ಮಾಡಿದರು. ಅವಳ ಜೀವನವನ್ನು ಕತ್ತರಿಸಲ್ಪಟ್ಟು ದೇವರ ವಾಕ್ಯ ಹೇಳುತ್ತದೆ, ಯಾಕೋಬನಿಗೆ ಅವಳು ಮಾಡಿದ ವಿಷಯದ ಅರಿವಿರಲಿಲ್ಲ, ಆದರೆ ಆಕೆಗೆ ಗೊತ್ತಿತ್ತು ಅವಳು ಏನು ಮಾಡಿದಳೆಂದು. ಇದನ್ನು ಕೇಳಿ ಸಹ ನಂತರ ಅವಳು ಪಶ್ಚಾತ್ತಾಪ ಪಡಲಿಲ್ಲ, ತನಗೆ ಬೇಕಾದ ಹಾಗೆ ನಡೆದಳು. ಅದಲ್ಲದೆ ವಾಕ್ಯವನ್ನು ಕೇಳಿದರೂ ಅವಳು ಅದೇ ದಾರಿಯಲ್ಲಿ ನಡೆದಳು. ತನ್ನ ಮೊಂಡುತನದಿಂದ ತನ್ನ ಜೀವವನ್ನೇ ಕಳಕೊಂಡಳು. ಅವಳ ಹೆರಿಗೆಯು ಕಷ್ಟಕರವಾಯಿತು ಮತ್ತು ಅವಳು ಅಲ್ಲೇ ತೀರಿಕೊಂಡಳು. ಅದೊಂದು ಕಾರಣ ಮಾತ್ರ, ಆದರೆ ಇಲ್ಲಿ ವಾಕ್ಯದ ಪರಿಣಾಮ. ಹೇಗೆ ದೇವರ ವಾಕ್ಯ ಪರಿಣಾಮ ಬೀರುತ್ತದೆ ಅದು ಬೇರೆ ವಿಷಯ, ಆದರೆ ವಾಕ್ಯವು ಇಲ್ಲಿ ಪರಿಣಾಮ ಬೀರಿತು. ದೇವರು ಇಡೀ ಪ್ರಪಂಚದ ನ್ಯಾಯಾಧಿಪತಿ. ಮನುಷ್ಯನಲ್ಲಿದ್ದ ಭ್ರಷ್ಟ ಸ್ವಭಾವ ಹಾಗೂ ದೇವರು ಈ ಭ್ರಷ್ಟತನವನ್ನು ನೋಡುತ್ತಾರೆ, ಹಾಗೂ ಎಲ್ಲ ಭೂ ನಿವಾಸಿಗಳು ಭ್ರಷ್ಟರು. ಲಿಯಳು ಹೊರಗೆ ನೋಡಲು ಅಷ್ಟು ಸುಂದರವಾಗಿರಲಿಲ್ಲ, ಆದರೆ ಅವಳ ಹೃದಯವು ಶುದ್ಧವಾಗಿತ್ತು. ರಾಹೇಲಳು ಹೊರಗಿಂದ ನೋಡಲು ತುಂಬ ಸುಂದರವಾಗಿದ್ದಳು, ಆದರೆ ಅವಳ ಹೃದಯ ಭ್ರಷ್ಟವಾಗಿತ್ತು. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ಕಣ್ಣಿನಿಂದ ನೋಡಿ ತೀರ್ಪು ನೀಡಬೇಡ. ನಿಮ್ಮ ಕಣ್ಣು ಏನು ನೋಡುತ್ತದೋ ಅದರ ಪ್ರಕಾರ ತೀರ್ಪು ನೀಡಬೇಡ. ರಾಹೇಲ ನೋಡಲು ತುಂಬ ಕೋಮಲವಾಗಿದ್ದಳು, ಆದರೆ ಅವಳು ಒಳಗಿನಿಂದ ಭ್ರಷ್ಟಳಾಗಿದ್ದಳು, ಹಠಮಾರಿತನದಿಂದ ಭ್ರಷ್ಟಳಾಗಿದ್ದಳು. ಲಿಯಾ ನೋಡಲು ಸುಂದರವಾಗಿರಲಿಲ್ಲ, ಆದರೂ ಇದು ಒಳ್ಳೆಯದು. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ಕಣ್ಣಿನಿಂದ ನೋಡಿ ಕಿವಿಗಳಿಂದ ಕೇಳಿ ತೀರ್ಪು ನೀಡಬೇಡ. ಆಮೇನ್. ಹಾಲೆಲೂಯ. ಕೊಲೊಸ್ಸೆಯವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 5ನೇ ವಾಕ್ಯ. ಆದುದರಿಂದ ನಿಮ್ಮಲ್ಲಿರುವ ಭೂಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿಬಿಡಿರಿ. ಯಾರು ಇದನ್ನೆಲ್ಲ ಹೊರಗೆ ಹಾಕಬೇಕು? ನೀನು ನಿನ್ನಷ್ಟಕ್ಕೆ. ಹೊರಗೆ ಹಾಕುವುದು ನಿನ್ನ ಜವಾಬ್ದಾರಿ. ಯಾವುದನ್ನೆಲ್ಲ? ಇಲ್ಲಿ ತುಂಬ ಸಂಗತಿಗಳನ್ನು ಬರೆದಿದೆ. ಭೂಸ್ವಭಾವವನ್ನು ಹೊರಗೆ ಹಾಕಬೇಕು. ಪ್ರಜ್ಞಾಪೂರ್ವಕ ಪ್ರಯತ್ನದಿಂದ ಈ ಭೂಸ್ವಭಾವಗಳನ್ನು ನಾವು ತೊರೆಯಬೇಕು. ಅದು ನಮ್ಮೆಲ್ಲರಲ್ಲೂ ಇರುವುದು. ಆಮೇನ್. ದಾನಿಯೇಲನು ಅಧ್ಯಾಯ 2 ವಾಕ್ಯ 32ರಿಂದ 35. ಈ ರಹಸ್ಯವು ನನಗೆ ವ್ಯಕ್ತವಾಗಿದೆ. ರಾಜನೇ, ನೀನು ಕಂಡದ್ದು ಆಹಾ ಅದ್ಭುತ ಪ್ರತಿಮೆ. ತಳತಳನೆ ಹೊಳೆಯುವ ಆ ದೊಡ್ಡ ಪ್ರತಿಮೆಯು ನಿನ್ನೆದುರಿಗೆ ನಿಂತಿತ್ತು, ಭಯಂಕರವಾಗಿ ಕಾಣಿಸಿತು. ಆ ಪ್ರತಿಮೆಯ ತಲೆಯು ಅಪರಂಜಿ, ಎದೆ ತೋಳುಗಳು ಬೆಳ್ಳಿ, ಹೊಟ್ಟೆ ಸೊಂಟಗಳು ತಾಮ್ರ, ಕಾಲುಗಳು ಕಬ್ಬಿಣ, ಹೆಜ್ಜೆಗಳು ಕಬ್ಬಿಣ ಮತ್ತು ಮಣ್ಣು. ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು. ಆಗ ಕಬ್ಬಿಣ ಮಣ್ಣು, ತಾಮ್ರ, ಬೆಳ್ಳಿ, ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ ಹೊಟ್ಟಿನಂತಾದವು. ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಪ್ರತಿಮೆಗೆ ಬಡಿದ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಈಗ ಇಲ್ಲಿ ಒಂದು ಕಲ್ಲು, ಮನುಷ್ಯನ ಕೈ ಬಳಸದೆ ಒಡೆದ ಕಲ್ಲು, ಅದು ಬಂದು ಆ ಮೂರ್ತಿಯನ್ನು ನಾಶ ಮಾಡುತ್ತದೆ. ದಾನಿಯೇಲನು ಇದರ ಬಗ್ಗೆ ವ್ಯಾಖ್ಯಾನವನ್ನು ಕೊಡುತ್ತಾನೆ. ನೀವು ಓದಿ ನೋಡಿರಿ, ಆವಾಗ ನಿಮಗೆ ತಿಳಿಯುತ್ತದೆ. ಈ ವಿಗ್ರಹ ಮತ್ತು 4 ರಾಜ್ಯಗಳ ಬಗ್ಗೆ, ನೆಬೂಕದ್ನೆಚ್ಚರ್ ಅರಸನಿಂದ ಹಿಡಿದು ಎಲ್ಲ ರಾಜ್ಯಗಳು ಹೇಗೆ ಬಲಹೀನವಾಗುತ್ತವೆ ಎಂದು. ಈಗ ನಾನು ಅದರ ಬಗ್ಗೆ ಮಾತಾಡುವುದಿಲ್ಲ, ಆದರೆ
ಹೇಗೆ ಒಂದು ಕಲ್ಲು ಮನುಷ್ಯನ ಕೈಯನ್ನು ಬಳಸದೆ ಬಂದು ಎಲ್ಲ ಸಾಮ್ರಾಜ್ಯಗಳು ಅದು ಆಗಿರಬಹುದು, ಚಿನ್ನದ್ದು, ಬೆಳ್ಳಿದ್ದು, ತಾಮ್ರದ್ದು ಎಲ್ಲವೂ ಹೊಟ್ಟಿನಂತಾಯಿತು. ಹಾಗೂ ಏನೂ ಗುರುತು ಉಳಿಯದಂತೆ ಗಾಳಿಗೆ ತೂರಲ್ಪಟ್ಟಿತು. ಬೇರೆ ಬೇರೆ ಸಾಮ್ರಾಜ್ಯಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಅಲ್ಲಿ ಕಟ್ಟಿದರು. ಹೌದು, ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಕಬ್ಬಿಣದ್ದು. ಆದರೆ ಕಡಿಯಲ್ಪಡದ ಕಲ್ಲು ಮನುಷ್ಯನ ಕೈ ಬಳಸದೆ ಅದು ಬಂದು ಅಲ್ಲಿ ಬಡಿಯಿತು. ಆ ಕಲ್ಲು ಮಾನವ ಮೂಲವಲ್ಲ, ಅದು ಬಂದು ಬಡಿಯಿತು ಮತ್ತು ಮನುಷ್ಯನ ಬಲದಿಂದ, ಮನುಷ್ಯನ ಪ್ರಯತ್ನದಿಂದ, ಮನುಷ್ಯನ ಶಕ್ತಿಯಿಂದ ಅಲ್ಲ, ಯಾವುದೂ ಮನುಷ್ಯನಿಂದ ಕಟ್ಟಲ್ಪಟ್ಟಿತು. ಭೂಮಿಗೆ ಸಂಬಂಧಿಸಿದ್ದು ಸಂಪೂರ್ಣ ನಾಶವಾಯಿತು ಮತ್ತು ಹೊಟ್ಟಾಗಿ ಪರಿವರ್ತಿಸಲಾಯಿತು. ಹಾಗೂ ದೇವರ ವಾಕ್ಯ ಹೇಳುತ್ತದೆ, ಗಾಳಿಯಲ್ಲಿ ತೂರಲ್ಪಟ್ಟಿತು. ದಾನಿಯೇಲನು ಅಧ್ಯಾಯ 2 ವಾಕ್ಯ 35. ಆಗ ಕಬ್ಬಿಣ, ಮಣ್ಣು, ತಾಮ್ರ, ಬೆಳ್ಳಿ, ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ ಹೊಟ್ಟಿನಂತಾದವು. ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಪ್ರತಿಮೆಗೆ ಬಡಿದ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಆ ಬಡಿದ ಕಲ್ಲು ಒಂದು ದೊಡ್ಡ ಪರ್ವತವಾಗಿ ಭೂಮಿಯನ್ನು ತುಂಬಿತ್ತು. ಹೌದು, ಕಾಲ ಕಳೆದಂತೆ ಕಟ್ಟಿದ ಸಾಮ್ರಾಜ್ಯಗಳು ಮನುಷ್ಯನ ಬಲದಿಂದ, ಬುದ್ಧಿವಂತಿಕೆಯಿಂದ, ಮನುಷ್ಯನ ಪ್ರಯತ್ನದಿಂದ, ಬಲಶಕ್ತಿಯಿಂದ ಕಟ್ಟಿದ ಬೇರೆ ಬೇರೆ ಸಾಮ್ರಾಜ್ಯಗಳು, ಅವುಗಳಿಗೆ ಅವುಗಳದ್ದೇ ಆದ ಮೌಲ್ಯ ಇತ್ತು. ಏಕೆಂದರೆ ಅವುಗಳು ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಎಲ್ಲದವುಗಳಿಂದ ಕಟ್ಟಲ್ಪಟ್ಟಿತ್ತು. ಆದರೂ ಕತ್ತರಿಸಿದ ಕಲ್ಲು, ಕಟ್ಟಡ ಕಟ್ಟುವವರು ತಿರಸ್ಕರಿಸಿದ ಕಲ್ಲು ಬಂದು ಎಲ್ಲವನ್ನೂ ನಾಶ ಮಾಡಿತು. ಅದು ಹೊಟ್ಟಾಗಿ ಪರಿವರ್ತನೆಯಾಯಿತು ಹಾಗೂ ಗಾಳಿಗೆ ತೂರಲ್ಪಟ್ಟಿತು ಮತ್ತು ಅದರ ಯಾವುದೇ ಗುರುತು ಅಲ್ಲಿ ಉಳಿಯಲಿಲ್ಲ. ಅಲ್ಲಿ ಅದನ್ನು ಹುಡುಕಲು ಯಾವುದೇ ಸ್ಥಳವಿರಲಿಲ್ಲ, ಯಾವುದೇ ಜಾಡು ಇರಲಿಲ್ಲ. ಹೌದು, ಇಲ್ಲಿ ಹೇಳುವುದೇನೆಂದರೆ, ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಎಲ್ಲವೂ ಯಾವಾಗ ಕೈಯಿಂದ ಮಾಡಿದ ಕಲ್ಲು ಬಂದು, ಅದು ಯೇಸುವಿನ ಸಂಕೇತ ಮತ್ತು ಅವನ ಸಾಮ್ರಾಜ್ಯ ಯಾವಾಗ ಅದು ಬಂತೋ, ಎಲ್ಲವೂ ಕಟ್ಟಿದ್ದು ಮತ್ತು ಮಾಡಿದ್ದು ಹೊಟ್ಟನ್ನಾಗಿ ಮಾಡಿ ಗಾಳಿಗೆ ತೂರಲ್ಪಟ್ಟಿತು ಮತ್ತು ಅದರ ಯಾವುದೇ ಗುರುತು ಉಳಿಯಲಿಲ್ಲ. ಆದುದರಿಂದ ಯಾವುದನ್ನು ಕಟ್ಟುತ್ತೀರೋ ಅದು ದೇವರ ರಾಜ್ಯದ ನಿಯಮದಂತೆ ಇಲ್ಲವಾದರೆ ಅದು ಕೊನೆಯವರೆಗೆ ಉಳಿಯುವುದಿಲ್ಲ. ಹೋದ ವಾರ ನಾವು ನೋಡಿದೆವು, ಹೇಗೆ ನಾವು ಕಟ್ಟುವುದು ಎಲ್ಲವೂ ದೇವರ ರಾಜ್ಯಕ್ಕೆ ಸಂಪರ್ಕವಾಗಿರಬೇಕು. ಒಂದು ವೇಳೆ ಅದು ದೇವರ ರಾಜ್ಯಕ್ಕೆ ಸಂಪರ್ಕವಾಗಿಲ್ಲದಿದ್ದರೆ ಕಲ್ಲು ಬರುವಾಗ ಅದು ಉಳಿಯುವುದಿಲ್ಲ. ಅದು ಯಾವುದೇ ವಿಗ್ರಹ ನೀವು ಕಟ್ಟಲು ಪ್ರಯತ್ನ ಮಾಡಬಹುದು. ಅಲ್ಲದೆ ಈಗ ನೋಡಿ, ಆ ವಿಗ್ರಹದ ಕಾಲುಗಳು ಕಬ್ಬಿಣ ಮತ್ತು ಮಣ್ಣಿನ ಮಿಶ್ರಣವಾಗಿತ್ತು. ನಾವು ತುಂಬ ಸಂಗತಿಗಳನ್ನು ಕಟ್ಟಬಹುದು, ಆದರೆ ಭೂಮಿಯ ಅಂಶಗಳು ಅದರಲ್ಲಿದ್ದರೆ ಅದು ಉಳಿಯುವುದಿಲ್ಲ. ಅದು ಒಂದು ಭ್ರಷ್ಟ ಸ್ವಭಾವ, ಅದು ಭೂಮಿಯಿಂದ ಬಂದದ್ದು, ಧೂಳು. ಆ ಕಾಲುಗಳಲ್ಲಿ ಮಣ್ಣು ಮತ್ತು ಕಬ್ಬಿಣದ ಮಿಶ್ರಣವಿತ್ತು. ಹೌದು, ಮಣ್ಣು ಮತ್ತು ಕಬ್ಬಿಣದ ಮಿಶ್ರಣವಾಗಿತ್ತು. ಅದು ಸ್ಥಿರತೆಯನ್ನು ಮತ್ತು ಬಲವನ್ನು ಕೊಡುವುದಿಲ್ಲ. ನಾವು ಯಾವುದನ್ನು ಕಟ್ಟಿದರೂ ಅದರ ಮೇಲ್ಭಾಗ ವೈಭವಯುತವಾಗಿ ಮಹಿಮೆಯದಾಗಿ ಕಾಣಬಹುದು. ಆದರೆ ಅಡಿಪಾಯ ಎಲ್ಲಿ ಅದು ನಿಂತಿದೆಯೋ ಅದು ಮಣ್ಣಿನ ಮಿಶ್ರಣವಾದರೆ ಭೂಸ್ವಭಾವ, ಭ್ರಷ್ಟ ಸ್ವಭಾವ ಅದರೊಳಗೆ ಬರುತ್ತದೆ. ಇದು ಶಾಶ್ವತವಾಗಿ ನಿಲ್ಲುವುದಿಲ್ಲ. ಆಮೆನ್. ಎಲ್ಲಿಯವರೆಗೆ ಭೂಸ್ವಭಾವ? ಕೊಲೊಸ್ಸೆನ್ ಅವರಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ಅದು ಭೂಸ್ವಭಾವ, ಭ್ರಷ್ಟ ಸ್ವಭಾವಗಳನ್ನು ತೆಗೆದುಹಾಕಿರಿ. ಆ ಸ್ವಭಾವದಿಂದ ನೀವು ಏನನ್ನು ಕಟ್ಟಿದರೂ, ಯಾವಾಗ ಮಣ್ಣು ಮತ್ತು ಕಬ್ಬಿಣದ ಮಿಶ್ರಣವಿದೆಯೋ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ, ನಿಲ್ಲುವುದಿಲ್ಲ. ಆಮೆನ್. ಹಾಲೆಲೂಯ. ಮಣ್ಣು ಭೂಮಿಯ ಸಾಮಾನ್ಯ ವಸ್ತುವಾಗಿದೆ. ಅದು ಭ್ರಷ್ಟ ಸ್ವಭಾವ. ನಾವು ದೇವರ ಸಾಮ್ರಾಜ್ಯವನ್ನು ಕಟ್ಟುವಾಗ
ಆ ಭೂಸ್ವಭಾವ, ಭ್ರಷ್ಟ ಸ್ವಭಾವ ಅದರೊಳಗೆ ಮಿಶ್ರಣವಾಗುತ್ತದೆ. ಎಲ್ಲಿ ಅದರ ಮಿಶ್ರಣವಾಯಿತೋ ಅದು ಉಳಿಯುವುದಿಲ್ಲ. ಇದು ಅಸ್ಥಿರತೆಯನ್ನು ತರುತ್ತದೆ. ಅದರ ಮೇಲೆ ಕಟ್ಟಿದ ಎಲ್ಲವನ್ನೂ ನಾಶ ಮಾಡುತ್ತದೆ. ಹಾಲೆಲೂಯ. 2ನೇ ಅರಸುಗಳು ಅಧ್ಯಾಯ 7ರಲ್ಲಿ ಹೇಳುತ್ತಾರೆ, ಆದರೆ ಸಿರಿಯಾದವರು ಇನ್ನೂ ಅಲ್ಲೇ ಇದ್ದಾರೆ. ಲಾಬಾನನು ಸಿರಿಯಾದವನು. ದೇವರ ವಾಕ್ಯ ಹೇಳುತ್ತದೆ ಸಿರಿಯದ ಲಾಬಾನ್ ಎಂದು. ಈಗ 2ನೇ ಅರಸು 7ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ಸಿರಿಯಾದವರು ಬಂದು ಇಸ್ರಾಯೇಲನ್ನು ವಶಪಡಿಸಿಕೊಂಡರು ಹಾಗೂ ಇಸ್ರಾಯೇಲ್ನ ಎಲ್ಲರೂ ಹೋರಾಡಬೇಕಾಯಿತು. ಅವರು ಕೊರತೆಯ ಜಾಗದಲ್ಲಿದ್ದರು. ಸಿರಿಯಾದವರು ಬಂದು ಇಸ್ರಾಯೇಲಿನ ವಿರುದ್ಧ ಶಿಬಿರ ಹೂಡಿದರು ಮತ್ತು ಇಸ್ರಾಯೇಲಿನವರು ಹೆಣಗಾಡುತ್ತಿದ್ದರು. ಮೊದಲಿನ ವಾಕ್ಯದಲ್ಲಿ ನಾವು ನೋಡಿದರೆ ಅವರ ಕಷ್ಟಗಳನ್ನು ವಿವರಿಸಿದ್ದಾರೆ. 6ನೇ ಅಧ್ಯಾಯ 25ನೇ ವಾಕ್ಯ, ಆಗ ಸಮಾರ್ಯ ಪಟ್ಟಣದಲ್ಲಿ ಘೋರವಾದ ಬರವಿದ್ದಿತು. ಮುತ್ತಿಗೆಯ ದೆಸೆಯಿಂದ ಮತ್ತು ಮತ್ತಷ್ಟು ಘೋರವಾಗಿ ಕತ್ತೆಯ ತಲೆಯು 80 ರೂಪಾಯಿಗಳಿಗೂ ಅರೆಸೇರು ಪಾರಿವಾಳದ ಮಲವು 5 ರೂಪಾಯಿಗಳಿಗೂ ಮಾರಲ್ಪಟ್ಟ. ಇಲ್ಲಿ ನಾವು ನೋಡುತ್ತೇವೆ, ಸಿರಿಯಾದವರು ಭೀಕರವಾದ ಬರಗಾಲವನ್ನು ಸಮಾರ್ಯದಲ್ಲೂ ಮತ್ತು ಇಸ್ರೇಲ್ನಲ್ಲಿ ತಂದಿದ್ದಾರೆ. ಯಾವಾಗ ಸಿರಿಯಾದವರು ಬಂದು ಮುತ್ತಿಗೆ ಹಾಕಿದರೋ ಆವಾಗ ಅಲ್ಲಿ ಭೀಕರವಾದ ಬರಗಾಲ ಉಂಟಾಯಿತು. ಹೌದು, ಮತ್ತು ಈ ಬರಗಾಲವನ್ನು ಅರ್ಥ ಮಾಡಿಕೊಳ್ಳುವುದಾದರೆ, ಕತ್ತೆ ತಲೆಯನ್ನು 80 ಶೆಕೆಲ್ ಬೆಳ್ಳಿ ನಾಣ್ಯಗಳಿಗೆ ಮಾರುತ್ತಿದ್ದರು. ಇದರ ಬೆಲೆ ಗೊತ್ತಾಗಬೇಕಾದರೆ ಗೆಹಾಜಿ ನಾಮಾನನ ಹಿಂದೆ ಯಾಕೆ ಹೋದನು? 2 ತಾಲೆಂತು ಬೆಳ್ಳಿ ನಾಣ್ಯಗೋಸ್ಕರ. ಗೆಹಾಜಿ ದೇವರ ಸಾಮ್ರಾಜ್ಯದ ಎಲ್ಲವನ್ನೂ ತೊರೆದು ಪ್ರವಾದಿಯಾಗಿ ಮುಂದುವರಿದು ಎಲಿಜಾ ಪ್ರವಾದಿ ಪರಂಪರೆಯನ್ನು ಮುಂದುವರಿಸುವ ಹಕ್ಕನ್ನು ತೊರೆದು ಅವನು 2 ತಾಲೆಂತು ಬೆಳ್ಳಿ ನಾಣ್ಯಗೋಸ್ಕರ ಹಿಂಬಾಲಿಸುತ್ತಾನೆ. 2 ಅರಸುಗಳು 5ನೇ ಅಧ್ಯಾಯ ವಾಕ್ಯ 20ರಿಂದ 27. ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕ ಗೆಹಾಜಿಯು ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಅರಾಮ್ಯನಾದ ನಾಮಾನನಿಂದ ಏನೂ ತೆಗೆದುಕೊಳ್ಳದೆ ಅವನನ್ನು ಹಾಗೆಯೇ ಕಳಿಸಿಬಿಟ್ಟನಲ್ಲ. ಯೆಹೋವನ ಆಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು. ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೆಹಾಜಿಯನ್ನು ಕಂಡು ರಥದಿಂದ ಇಳಿದು ಅವನನ್ನು ಎದುರುಗೊಂಡು, ಕ್ಷೇಮವೋ ಎಂದು ಕೇಳಿದನು. ಅವನು, ಕ್ಷೇಮ. ಎಫ್ರಾಯಿಂ ಪರ್ವತ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ 2 ಯೌವನಸ್ಥರು ಬಂದಿರುತ್ತಾರೆ. ಆದ್ದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು 2 ದುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು ಎಂದು ಉತ್ತರ ಕೊಟ್ಟನು. ನಾಮಾನನು 2 ತಲಾಂತನ್ನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ ಅದನ್ನು 2 ಚೀಲಗಳಲ್ಲಿ ಹಾಕಿ ಆ ಚೀಲಗಳನ್ನು 2 ದುಸ್ತು ಬಟ್ಟೆಗಳನ್ನು 2 ಸೇವಕರ ಮೇಲೆ ಹೊರಿಸಿ ಅವರನ್ನು ಗೆಹಾಜಿಯ ಸಂಗಡ ಕಳುಹಿಸಿದನು. ಅವರು ಹೊತ್ತುಕೊಂಡು ಇವನ ಮುಂದೆ ನಡೆದರು. ಗುಡ್ಡವನ್ನು ಮುಟ್ಟಿದಾಗ ಗೆಹಾಜಿಯು ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳಿಸಿಬಿಟ್ಟನು. ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಎಲೀಷನು ಅವನನ್ನು, ಗೆಹಾಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದಿಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸ್ತೀಯೋ? ದ್ರವ್ಯ, ಬಟ್ಟೆಗಳು,
ಎಣ್ಣೆ ಮರದ ತೋಪುಗಳು, ದ್ರಾಕ್ಷೆ ತೋಟಗಳು, ಕುರಿದನಗಳು, ದಾಸಿ ಜನವು ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ನಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ಅವನು ಹಿಮದಂತೆ ಬೆಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ಗೆಹಾಜಿ ಹೇಳುತ್ತಾನೆ, ನಾನು ಅವನ ಹಿಂದೆ ಓಡುತ್ತೇನೆ ಮತ್ತು ಏನಾದರೂ ವಸ್ತುಗಳನ್ನು ಪಡೆಕೊಳ್ಳುತ್ತೇನೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಅವನು 2 ತಾಲೆಂತು ಬೆಳ್ಳಿ ನಾಣ್ಯಗಳನ್ನು ಮಾತ್ರವಲ್ಲ, ಅದರ ಜೊತೆಯಲ್ಲಿ ಕುಷ್ಠರೋಗ ಜನಾಂಗಗಳವರೆಗೆ ಪಡೆದನು. ಯಾವಾಗ ಸಿರಿಯನಿನ ಲಾಬಾನನು ಬಂದನೋ ಆವಾಗ ಭೀಕರವಾದ ಬರಗಾಲ ಸಮಾರ್ಯ ಮತ್ತು ಇಸ್ರಾಯೇಲಲ್ಲಿ ಬಂತು. ಅವರು ಅದನ್ನು ವಶಪಡಿಸಿಕೊಂಡಾಗ ಪ್ರತಿಯೊಂದಕ್ಕೂ ಕೊರತೆ ಉಂಟಾಯಿತು, ಭಯಂಕರವಾದ ಕೊರತೆ ಪಟ್ಟಣದ ಒಳಗೆ ಉಂಟಾಯಿತು. ಬಡತನ, ಜನರು ಊಟಕ್ಕೆ ಪರದಾಡಬೇಕಾಯಿತು. ಜನರು ಕತ್ತೆಯ ತಲೆಗೆ 80 ಸೆಕೆಲ್ ಬೆಳ್ಳಿ ನಾಣ್ಯಗಳನ್ನು ಕೊಡಬೇಕಾಯಿತು. ಪಾರಿವಾಳದ ಹಿಕ್ಕೆಗಳಿಗೆ 5 ಸೆಕೆಲ್ಗಳು. ಭೀಕರ ಬಡತನ ಉಂಟಾಯಿತು, ಕೊರತೆ ಉಂಟಾಯಿತು. ಹಾಲೆಲೂಯ. ಈಗ ಗೆಹಾಜಿಯು ನಮಾನಿನ ಹಿಂದೆ ಹೋಗಿ ವಸ್ತುಗಳನ್ನು ತಂದು ಅಡಗಿಸಿ ಇಟ್ಟನು. ಎಲೀಷ ಪ್ರವಾದಿಯ ಮನೆಯೊಳಗೆ ಮತ್ತು ಎಲೀಷ ಪ್ರವಾದಿಯ ಎದುರು ಬಂದು ನಿಲ್ಲುತ್ತಾನೆ, ಏನೂ ಆಗದ ಹಾಗೆ. ಅವನು ಮೊದಲೇ ಉಪಾಯ ಮಾಡಿದ್ದಾನೆ. ಅವನಿಗೆ ಗೊತ್ತಿತ್ತು ಎಲ್ಲಿ ಅಡಗಿಸಿಡಬೇಕು ಹಾಗೂ ಅವನು ತನ್ನ ಹೃದಯವನ್ನು ಮೊದಲೇ ತಯಾರು ಮಾಡಿದ್ದಾನೆ. ಅವನು ಬಂದು ಸಾಮಗ್ರಿ ದಾಸ್ತಾನು ಮಾಡುವಲ್ಲಿ ಅಡಗಿಸಿಟ್ಟು ಏನೂ ಆಗದಾಗೆ ಎಲೀಷ ಪ್ರವಾದಿಯ ಎದುರು ಬಂದು ನಿಲ್ಲುತ್ತಾನೆ. ಎಲೀಷ ಪ್ರವಾದಿಯು ಎಲ್ಲಿ ಹೋಗಿದ್ದೆ ಎಂದು ಕೇಳಿದಾಗ, ನಾನು ಇಲ್ಲೇ ಇದ್ದೆ ಎಂದು ಹೇಳುತ್ತಾನೆ. ನಾನು ಎಲ್ಲೂ ಹೋಗಲಿಲ್ಲ. ಹೌದು, ಹೇಗೆ ದುರಾಸೆ ಒಬ್ಬ ಮನುಷ್ಯನನ್ನು ವಶಪಡಿಸಿಕೊಳ್ಳುತ್ತದೆ. ಗೆಹಾಜಿಯನ್ನು ದುರಾಸೆಯು ವಶಪಡಿಸಿಕೊಂಡಿತು. ದೇವರ ವಾಕ್ಯ ಹೇಳುತ್ತದೆ, ಸುಳ್ಳನ್ನು ಹೇಳಿಯಾದರೂ ಅವನು ಹಂಬಲಿಸಿದ್ದನ್ನು ಪಡೆದುಕೊಳ್ಳುತ್ತಾನೆ. ಭ್ರಷ್ಟ ಸ್ವಭಾವ. ಅವನು ಒಬ್ಬ ಪ್ರವಾದಿ ಆಗಲು ಕರೆಯನ್ನು ಹೊಂದಿದ್ದನು. ಅದನ್ನು ಅವನು ಮುಂದುವರಿಸಬೇಕಿತ್ತು. ಅವನಿಗೆ ತಿಳಿದಿತ್ತು, ಒಂದು ದಿನ ಎಲೀಷ ಪ್ರವಾದಿಯ ಜಾಗದಲ್ಲಿ ಅವನೊಬ್ಬ ಪ್ರವಾದಿ ಆಗುತ್ತಾನೆಂದು. ಆದರೆ ಹೇಗೆ ದುರಾಸೆ ಅವನ ನಿರ್ದಿಷ್ಟ ಸ್ಥಾನವನ್ನು ನಾಶ ಮಾಡಿತು. ಅವನು ಪ್ರಾಪಂಚಿಕ ವಸ್ತುಗಳನ್ನು ಆಧ್ಯಾತ್ಮಿಕ ಕರೆಗಿಂತ ಮೇಲಾಗಿ ಬೆಲೆ ಕಟ್ಟಿದ. ಮತ್ತು ಹೇಗೆ ದುರಾಸೆ ಅವನ ನಿರ್ದಿಷ್ಟ ಸ್ಥಾನವನ್ನು ನಾಶ ಮಾಡಿತು. ಭ್ರಷ್ಟಾಚಾರ ಮನುಷ್ಯನ ಒಳಗಿದೆ. ಮನುಷ್ಯನು ತನ್ನ ನಿರ್ದಿಷ್ಟ ಸ್ಥಾನಕ್ಕೆ ಕೊಡುವ ಬೆಲೆ, ಭ್ರಷ್ಟಾಚಾರ ಸ್ವಭಾವವನ್ನು ಅರಿತು ಅದನ್ನು ಹೊರಗೆ ಹಾಕದೇ ಇದ್ದರೆ ತುಂಬ ಬೆಲೆಯನ್ನು ಅವನು ತೆರಬೇಕಾಗುತ್ತದೆ. ಮತ್ತು ಕೂಡಲೇ ಕುಷ್ಠರೋಗ ಮತ್ತು ಅದರ ಮುಂದುವರಿಕೆ ಮತ್ತು ಅವನು ಸೋದು ಹೋದ. ಅವನ ಕರೆಯನ್ನು ಕಳೆದುಕೊಂಡ. ಅವನ ಜೀವಿತದಲ್ಲಿರುವ ದೇವರ ಯೋಜನೆಯನ್ನು ಕಳೆದುಕೊಂಡ. ಹೇಗೆ ನಾವು ಕಲಿತುಕೊಳ್ಳುತ್ತೇವೆ ಪ್ರವಾದಿ ಎಲೀಷ ಮತ್ತು ಎಲೀಷರಿಂದ, ಹಾಗೆಯೇ ನಾವು ಗೆಹಾಜಿಯಿಂದ ಕಲಿತುಕೊಳ್ಳುತ್ತಿದ್ದೆವು. ಅದರ ಮೇಲೆ ದೇವರ ವಾಕ್ಯ ಹೇಳುತ್ತದೆ, ಎಲೀಷ ಅವನನ್ನು ಪ್ರವಾದಿ ಶಾಲೆಯಿಂದ ತೆಗೆದು ಅವರ ಜೊತೆ ಕರೆದುಕೊಂಡು ಹೋಗುತ್ತಿದ್ದರು. ಈ ಘಟನೆ ನಡೆದ ಮೇಲೆ ಗೆಹಾಜಿ ಹೆಸರು ಎಲ್ಲಿಯೂ ಉಲ್ಲೇಖ ಮಾಡಲಿಲ್ಲ. ಮನುಷ್ಯನು ತನ್ನೊಳಗೆ ಬೆಳೆಯುವ ಭ್ರಷ್ಟಾಚಾರಕ್ಕೆ, ದುರಾಸೆಗೆ ಬೆಲೆಯನ್ನು ತೆರಬೇಕಾಗುತ್ತದೆ. ರಕ್ತಮಾಂಸದ ಆಸೆಗೆ ನಾವು ಮರಣವನ್ನು ನೀಡದಿದ್ದರೆ ದೊಡ್ಡ ಬೆಲೆಯನ್ನು ತೆರಬೇಕು. ತುಂಬ ಸಲ ಮನುಷ್ಯನ ಹೃದಯವು ಇಷ್ಟು ಭ್ರಷ್ಟವಾಗಿದೆ ಅಂದರೆ ತನ್ನ ಭ್ರಷ್ಟಾಚಾರವನ್ನು ಅರಿತುಕೊಳ್ಳದೆ, ದೇಹದ ಆಸೆಯನ್ನು ತಿಳಿಯದೆ, ದೇವರ ವಾಕ್ಯಕ್ಕೆ ಅದನ್ನು ಹೋಲಿಸಿ ಅದರಲ್ಲಿದ್ದ ಭರವಸೆಯನ್ನು ಕೇಳಿಕೊಳ್ಳುತ್ತಾರೆ.
ಅದು ಅವರ ದೇಹದ ಆಸೆ ಮತ್ತು ಭ್ರಷ್ಟಾಚಾರವೆಂದು ತಿಳಿಯದೆ ಮನುಷ್ಯನ ಹೃದಯ ಅಲ್ಲಿವರೆಗೆ ಅವನನ್ನು ವಂಚಿಸುತ್ತದೆ. ಅವನು ತನ್ನ ಆಸೆಯನ್ನು ಹಿಂಬಾಲಿಸ್ತಾನೆ. ದೇವರಾತ್ಮ ಏನು ಅವನ ಹೃದಯದಲ್ಲಿ ಹಾಕಿದ್ದಾನೆ ಅದನ್ನಲ್ಲ, ತನ್ನ ದುರಾಸೆಯನ್ನು ಸಂಪೂರ್ಣ ಮಾಡಲು ಹಾಗೂ ತನ್ನ ಭ್ರಷ್ಟ ಸ್ವಭಾವವನ್ನು ಹುರಿತುಂಬಿಸಿ ಅದರ ಹಿಂದೆ ಓಡುತ್ತಾನೆ. ಹೇಗೆ ಗೆಹಾಜಿ ನಾಮಾನನ ಹಿಂದೆ ಓಡಿದನೋ ಹಾಗೆ ಜನರು ತಮ್ಮೊಳಗಿದ್ದ ದುರಾಸೆ, ಭ್ರಷ್ಟತೆ ಹಾಗೂ ತನ್ನ ಅಭಿಲಾಷೆಗಳನ್ನು ಸಂಪೂರ್ಣ ಮಾಡಲು ದೇವರ ವಾಕ್ಯದಿಂದ ಕೆಲವು ವಾಕ್ಯಗಳನ್ನು ತೆಗೆದುಕೊಂಡು ಪ್ರಯತ್ನಿಸುತ್ತಾರೆ ಹಾಗೂ ಭಾವಿಸುತ್ತಾರೆ ಅವರು ದೇವರ ಕರೆಗೆ ಒಟ್ಟು ಅದನ್ನೆಲ್ಲ ಮಾಡುತ್ತಾರೆಂದು. ಆದರೆ ಅವರು ಪ್ರಯತ್ನ ಮಾಡುವುದು ತಮ್ಮ ಅಭಿಲಾಷೆಗೆ ಮತ್ತು ದೇಹದ ಭ್ರಷ್ಟತೆ ಎಂದು ಅವರು ಅದನ್ನು ನೋಡುವುದಿಲ್ಲ ಮತ್ತು ಅವರ ಹೃದಯ ವಂಚನೆಗೊಳ್ಳುತ್ತದೆ. ನೀವು ನೋಡಬಹುದು, ಸಿರಿಯದವರು ಸುತ್ತುವರಿದದ್ದು, ಲಾಬಾನ್ ತನ್ನ ದೇವರುಗಳ ಹಿಂದೆ ಬರುವುದು ಅಥವಾ ಹಿಂಬಾಲಿಸುವುದು. ಲಾಬಾನನು ಹೇಳಿದನು, ನೀನು ಯಾಕೆ ನನ್ನ ದೇವರುಗಳನ್ನು ತೆಗೆದುಕೊಂಡಿದ್ದಿ? ಆದುದರಿಂದ ಎಲ್ಲ ಮನುಷ್ಯರಲ್ಲಿ ಭ್ರಷ್ಟ ಸ್ವಭಾವವಿದೆ. ಯಾರು ಈ ಭೂಮಿಯಲ್ಲಿ ಹುಟ್ಟಿದರೋ ಅವರಲ್ಲಿ ಹಠಮಾರಿತನದ ಸ್ವಭಾವ ಅಥವಾ ಕಾಡುಕತ್ತೆಯ ಮೊಂಡುತನವಿದೆ. ಹೀಗೆ ಇಸ್ಮಾಯೇಲನನ್ನು ನಮಗೆ ವಿವರಿಸಿದ್ದಾರೆ. ತನ್ನದೇ ದಾರಿಯಲ್ಲಿ ಓಡಿ ಹೋಗಲು ಬಾಗುತ್ತಾನೆ. ತನ್ನ ಆಸೆಗಳನ್ನು, ಉಪಾಯಗಳನ್ನು, ಯೋಜನೆಗಳನ್ನು ಸಂಪೂರ್ಣ ಮಾಡಲು ಬಾಗುತ್ತಾನೆ. ತನ್ನದೇ ಆಕಾಂಕ್ಷೆಗಳನ್ನು ಅಶಿಸ್ತಿನ ಮಾರ್ಗವಾಗಿ ಯಾರು ಎಂದಿಗೂ ಬಲಿಪೀಠಕ್ಕೆ ಬರಲು ಸಾಧ್ಯವಿಲ್ಲ. ಹೌದು, ಇಸಾಕನು ಮಾತ್ರ ಬಲಿಪೀಠಕ್ಕೆ ಬರಲು ಸಾಧ್ಯ, ಆದರೆ ಇಸ್ಮಾಯೇಲನು ಎಂದಿಗೂ ಬರಲಾರ. ನೀವು ದೇವರಿಗೆ ಎಂದಿಗೂ ಇಸ್ಮಾಯೇಲನನ್ನು ಸ್ವೀಕರಿಸುವಂತೆ ಕೇಳಲು ಸಾಧ್ಯವಿಲ್ಲ. ಎಷ್ಟು ನೀವು ಮನವಿ ಮಾಡಿದರೂ, ಎಷ್ಟು ಉಪವಾಸ ಮಾಡಿ ಅತ್ತರೂ ನೀವು ಎಂದಿಗೂ ದೇವರು ಇಸ್ಮಾಯೇಲನನ್ನು ಒಪ್ಪಿಕೊಳ್ಳುವಂತೆ ಮಾಡಲು ಸಾಧ್ಯವಿಲ್ಲ. ನೀವು ಎಷ್ಟು ಪ್ರಾರ್ಥನೆ ಮಾಡಿದರೂ ಇಸ್ಮಾಯೇಲನನ್ನು ಒಪ್ಪಿಕೊಳ್ಳುವಂತೆ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಅವನೊಬ್ಬ ಕಾಡುಕತ್ತೆ, ಅಶಿಸ್ತಿನ ಮನುಷ್ಯ. ಆಮೆನ್, ಹಾಲೆಲೂಯ. ಆದರೆ ಮನುಷ್ಯನಲ್ಲಿದ್ದ ಭ್ರಷ್ಟ ಸ್ವಭಾವ ಇಸ್ಮಾಯೇಲ್, ಅದು ಮನುಷ್ಯ ನಿರ್ದಿಷ್ಟ ಸ್ಥಾನಕ್ಕೆ ಮುಟ್ಟಲು ಬಿಡುವುದಿಲ್ಲ. ಹೆಚ್ಚಿನ ಕರೆಗೆ ಮುಂದಡಿ ಇಡಲು, ಎತ್ತರದ ಸ್ಥಳಗಳನ್ನು ಏರಲು ಬಿಡುವುದಿಲ್ಲ. ಇವತ್ತು ದೇವರ ವಾಕ್ಯ ಹಂಚಿಕೊಂಡಂತೆ ನೀವು ಹೊರೆಯನ್ನು ಹೊತ್ತುಕೊಂಡು ಪರ್ವತವನ್ನು ಹತ್ತಲು ಸಾಧ್ಯವಿಲ್ಲ. ನೀವು ಹೊರೆಯನ್ನು ಹೊತ್ತುಕೊಂಡು ಪರ್ವತವನ್ನು ಏರಲು ಸಾಧ್ಯವಿಲ್ಲ. ನಿಮ್ಮ ಭ್ರಷ್ಟ ಸ್ವಭಾವವನ್ನು ತೆಗೆದುಕೊಂಡು ನೀವು ದೇವರ ಪರ್ವತವನ್ನು ಹತ್ತಲು ಸಾಧ್ಯವೇ ಇಲ್ಲ. ನೀವು ಅಲ್ಲಿಗೆ ಸೇರುವುದಿಲ್ಲ. ಯಾಕೆಂದರೆ ನಿಮ್ಮ ಪಾದಗಳು ಮಣ್ಣು ಮತ್ತು ಕಬ್ಬಿಣದ ಮಿಶ್ರಣವಾಗಿದೆ. ಹೌದು, ಪಾದಗಳು ಮಣ್ಣು ಮತ್ತು ಕಬ್ಬಿಣದ ಮಿಶ್ರಣವಾಗಿವೆ. ನಿಮಗೆ ಮೇಲೆ ಹತ್ತಲು ಸಾಧ್ಯವಿಲ್ಲ. ಆಮೆನ್. ಆದುದರಿಂದ ಕೆಲವು ವಿಷಯಗಳಿಗೆ ನೀವು ಸಾವನ್ನು ನೀಡಲೇಬೇಕು. ಹೇಗೆ ಗರುಡ ತನ್ನ ಅನಗತ್ಯವಾದ ಗರಿಗಳನ್ನು ಹಾರಲು ಅಡ್ಡಿಪಡಿಸುವ ಎಲ್ಲ ಗರಿಗಳನ್ನು ತರಿದು ಹಾಕುತ್ತದೆ, ನೀವು ನಿಮ್ಮ ಭ್ರಷ್ಟ ಸ್ವಭಾವದ ಕೆಲವು ವಿಷಯಗಳನ್ನು ಬಿಟ್ಟು ಬಿಡಲೇಬೇಕು. ಯಾಕೆಂದರೆ ನೀವು ದೇವರ ಮಹಿಮೆಗೋಸ್ಕರ ಅವರ ಯೋಜನೆಯನ್ನು ಸಂಪೂರ್ಣ ಮಾಡಲು. ಹಾಲೆಲೂಯ. ಜ್ಞಾನೋಕ್ತಿ 12ನೇ ಅಧ್ಯಾಯ 28ನೇ ವಾಕ್ಯ ಹೇಳುತ್ತದೆ, ಧರ್ಮ ಮಾರ್ಗದಿಂದ ಜೀವಲಾಭವು, ಆ ಮಾರ್ಗದಿಂದ ಮರಣವಿಲ್ಲ. ನೀತಿವಂತನ ಹಾದಿಯಲ್ಲಿ ಮರಣವಿಲ್ಲ, ಅವನ ಹಾದಿಯಲ್ಲಿ ಮರಣವಿಲ್ಲ. ನೀತಿವಂತನ ಹಾದಿಯಲ್ಲಿ ಬೆಳಕಿದೆ, ಜೀವವಿದೆ. ನೀತಿವಂತನ ಹಾದಿಯಲ್ಲಿ ಬೆಳಕಿದೆ, ಜೀವವಿದೆ. ಮರಣಕ್ಕೆ ಯಾವುದೇ ಹಕ್ಕಿಲ್ಲ. ನಾಶನ ಆತ್ಮಕ್ಕೆ ಲಾಬಾನನ್ನು ಹಿಡಿದುಕೊಳ್ಳಲು ಮತ್ತು ಹಿಂಬಾಲಿಸಲು ಸಾಧ್ಯ. ನೀತಿವಂತನ ಹಾದಿಯಲ್ಲಿ ಜೀವ, ಅವನನ್ನು ಜೀವಕ್ಕೆ ಪಾಲುದಾರನಾಗಲು ಕರೆಕೊಟ್ಟಿದ್ದಾನೆ. ಅವನ ದಾರಿಯಲ್ಲಿ ನಾಶನವಿಲ್ಲ, ಮರಣವಿಲ್ಲ, ಕೊರತೆಯಿಲ್ಲ.
ಸಿರಿಯದವನಿಗೆ ವಶಪಡಿಸಿಕೊಳ್ಳಲು ಏನೂ ಇಲ್ಲ. ಸಿರಿಯದವನಿಗೆ ಯಾವುದೇ ಅಧಿಕಾರವಿಲ್ಲ. ನಿನ್ನ ಸುತ್ತ ವಶಪಡಿಸಿಕೊಳ್ಳಲು ಅವನು ಯಾವುದೇ ಕೊರತೆಗೆ ಕಾರಣವಾಗಿರುವುದಿಲ್ಲ. ಎಲ್ಲಿಯವರೆಗೆ ನೀನು ಸಿರಿಯಾನ್ ದೇವರುಗಳನ್ನು ನಿನ್ನ ಸಂಗಡ ಕೊಂಡು ಹೋಗುವುದಿಲ್ಲವೋ ಅಲ್ಲಿಯವರೆಗೆ. ಆಮೇನ್. ಎಲ್ಲಿಯವರೆಗೆ ನೀನು ಸಿರಿಯಾನ್ ದೇವರುಗಳನ್ನು ನಿನ್ನ ಸಂಗಡ ಕೊಂಡು ಹೋಗುವುದಿಲ್ಲವೋ ಅಲ್ಲಿಯವರೆಗೆ. ಭ್ರಷ್ಟ ಸ್ವಭಾವಕ್ಕೆ ನಾವು ಮರಣವನ್ನು ಕೊಡಲೇಬೇಕು. ಅದನ್ನೆಲ್ಲ ತೆಗೆದುಕೊಂಡು ನಾವು ದೇವರ ಪರ್ವತವನ್ನು ಹತ್ತಲು ಸಾಧ್ಯವಿಲ್ಲ. ಆಮೇನ್. ಯೇಸುವಿಗೆ ಸ್ತೋತ್ರ. ಹಾಲೆಲೂಯ.